ಒಂದು ಸಂಸ್ಕೃತದಲ್ಲಿ ಮಾತಿದೆ, ನ ಕದಾ ನ ಕದಾಚಿದಪ್ಯನೀದೃಶಂ ಜಗತ್ತು. ಈ ಜಗತ್ತು ಯಾವುದೋ ಒಂದು ಕಾಲದಲ್ಲಿ ಹೀಗೆ ಇದ್ದಿರಲಿಲ್ಲ ಅಂತ ಅಲ್ಲ ಅಂತ. ಅಂದರೆ ಜಗತ್ತು ಯಾವತ್ತೂ ಹೀಗೆ ಇತ್ತು ಅಂತ. ಜಗತ್ತು ಯಾವತ್ತೂ ಹೀಗೆ ಇತ್ತು. ಕಾಲ ಬದಲಾಗೋಗಿದೆ ಅಂತ ಹೇಳ್ತಾರೆ. ಕಾಲ ಬದಲಾಗಿದೆ, ಆದರೆ ಭಾವ ಬದಲಾಗಿಲ್ಲ. ನನಗೆ ಬೇಕಾದ್ದನ್ನು ನಾನು ಪಡೆದುಕೊಂಡೇ ಸಿದ್ಧ ಅಂತ ಒಂದು ಅನಿಸುತ್ತೆ. ನ್ಯಾಯೋಚಿತವಾಗಿ ನನಗೆ ಯಾವುದು ಬೇಕೋ ಅದು ಮಾತ್ರ ನನಗೆ ಸಾಕು ಅಂತ ಒಂದು ಅನ್ನಿಸುತ್ತೆ. ಈ ಭಾವ ಅಂತ ಅಂದ್ಕೊಳ್ಳೋಣ. ಸುಳ್ಳು ಹೇಳಿ ಲೈಕು ಸಬ್ಸ್ಕ್ರಿಪ್ಷನ್ನು ಎಲ್ಲ ಹೆಚ್ಚು ಮಾಡ್ಕೊಳ್ಬೋದು. ಕಾಣ್ತಾ ಇದ್ದೀವಲ್ಲ, ಇವತ್ತೇ ಕಾಣ್ತಾ ಇದ್ದೀವಿ ನಾವು. ಈ ಎರಡು ದಾರಿ ಇದೆ. ಈ ಎರಡು ದಾರಿಯಲ್ಲಿ ಏನಂದರೆ, ಹೀಗೆ ಒಂದು ಯಾರೋ ಗೊತ್ತಿರೋರನ್ನ ಕರೆದು ಕೂರಿಸಿ ಅವ್ರ ಜೊತೆಗೆ ಒಂದು ಸಂವಾದ ಬೆಳೆಸಿ ಅದರ ಮೂಲಕ ಸಮಾಜಕ್ಕೇನೋ ಒಂದು ಸಂದೇಶ ಕೊಟ್ಟು ಈ ದಾರಿಯಲ್ಲಿ ನಿಧಾನವಾದರೂ ಪರವಾಗಿಲ್ಲ, ಎಷ್ಟು ಯಶಸ್ಸು ಸಿಗುತ್ತೋ ಸಿಗಲಿ ಅಂತ ಹೋಗುವ ಒಂದು ಕ್ರಮ ಬೇರೆ. ಇಲ್ಲೂ ಅದೇ ಆಸೆ. ಆದರೆ ಈ ತಾರತಮ್ಯ ಕಾಣಿಸಿದೆ ಅನ್ನೋದಕ್ಕಾಗಿ ಆ ಕೃತಿ ಅನ್ನೋದು ಅದು ನಿಷೇಧಿಸಬೇಕು ಅನ್ನೋ ಕೃತಿ ಆಗೋಲ್ಲ. ಯಾಕೆ ಅಂದರೆ, ಪ್ರವಚನ ಮುಗಿದ್ಮೇಲೆ ವೃದ್ಧರು ಬಂದರು. ಅವರು ಬಂದು ಹೇಳಿದ್ರು, ಎಷ್ಟು ಹೇಳಿದರು, ನಾನು ರಾಮನ ಪರಮ ಭಕ್ತ, ನಾನು ನಿತ್ಯ ಪೂಜೆ ಮಾಡ್ತೀನಿ. ಎಷ್ಟು ಮಾಡಿದರೂ ಆ ರಾಮ ಕೊನೆಗೆ ಸೀತೆಯನ್ನು ಕಾಡಿಗೆ ಕಳಿಸ್ತಾನಲ್ಲ ಗರ್ಭಿಣಿ, ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ನಾನಂದೇ ಒಪ್ಕೋಬೇಡಿ. ಒಂದೊಂದು ಯೋಚನೆ ಇದೆ, ಒಂದು ತುಂಬಾ ವಿಚಿತ್ರವಾದ ಥಾಟ್ ಯಾವತ್ತೊಮ್ಮೆ ಬಂದಿತ್ತು, ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ನಾವೇ ಅಂದರೆ ಹ್ಯೂಮನ್ ಬೀಯಿಂಗ್ಸ್, ನಾವು ಮಾನವರು ಏನಿದ್ದೀವಿ, ಈಗ ನಾವು ಹೇಗೆ AI ಸೃಷ್ಟಿ ಮಾಡಿದ್ದೀವೋ ನಾವು ಕೂಡ ಯಾರದೋ ಒಬ್ಬರ ಸೃಷ್ಟಿ ಅಂತ. ಅಂದರೆ ಕೃಷ್ಣನನ್ನು ತಂತ್ರಗಾರ ಅಂತ ಕರಿತೀವಿ. ಕೃಷ್ಣ ಮೋಸ ಮಾಡ್ತಾ ಇದ್ದ, ಕೃಷ್ಣ ಸುಳ್ಳು ಹೇಳಿಸ್ತಾ ಇದ್ದ, ಸಾಕ್ಷಿಗಳು ಇವೆ. ಅಶ್ವತ್ಥಾಮ ಹತಃ ಕುಂಜರಹ ಅಂತ ಯುಧಿಷ್ಠಿರನ ಬಾಯಲ್ಲಿ ಕೃಷ್ಣ ಹೇಳಿಸಿದ ಅನ್ನೋದಾಗಲಿ, ಕರ್ಣನನ್ನು ಇದರ ಸಮಯದಲ್ಲಿ ಕೊಲ್ಲೋಕೆ ಹೇಳ್ದ ಅನ್ನೋದಾಗಲಿ, ಭೀಷ್ಮನನ್ನು ಕೊಲ್ಲೋದಕ್ಕೆ ಹೇಳ್ದ ಅನ್ನೋದರಿಂದ ಆರಂಭ ಮಾಡಿ ಈಗ ರಾಮಾಯಣದ ಪಾತ್ರಗಳದ್ದೇ ಮಾತಾಡ್ತಾ ಹೋಗೋದಾದರೆ ಅದರ ಪ್ರಸ್ತುತತೆ, ಅಂದರೆ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಅದನ್ನು ನಾವು ಕನೆಕ್ಟ್ ಮಾಡಬಹುದು, ಅದರಿಂದ ಏನನ್ನು ನಾವು ಆದರ್ಶವಾಗಿ ತಗೊಳ್ಬಹುದು. ಈಗಾಗಲೇ ತುಂಬ ಸತಿ ಮಾತಾಡಿರೋ ವಿಚಾರವೇ ಇರಬಹುದು, ಆದ್ರೂ ಆ ಪ್ರಶ್ನೆ. ಒಂದು ಸಂಸ್ಕೃತದಲ್ಲಿ ಮಾತಿದೆ, ನ ಕದಾಚಿದಪ್ಯನೀದೃಶಂ ಜಗತ್ತು. ಈ ಜಗತ್ತು ಯಾವುದೋ ಒಂದು ಕಾಲದಲ್ಲಿ ಹೀಗೆ ಇದ್ದಿರಲಿಲ್ಲ ಅಂತ ಅಲ್ಲ ಅಂತ. ಅಂದರೆ ಜಗತ್ತು ಯಾವತ್ತೂ ಹೀಗೆ ಇತ್ತು ಅಂತ. ಜಗತ್ತು ಯಾವತ್ತೂ ಹೀಗೆ ಇತ್ತು. ಕಾಲ ಬದಲಾಗೋಗಿದೆ ಅಂತ ಹೇಳ್ತಾರೆ. ಕಾಲ ಬದಲಾಗಿದೆ, ಆದರೆ ಭಾವ ಬದಲಾಗಿಲ್ಲ. ಮನುಷ್ಯನ ಭಾವ ಬದಲಾಗಿಲ್ಲ. ಮನುಷ್ಯನ ಬದುಕನ್ನು ಇವತ್ತಿಗೂ ಅವತ್ತಿಗೂ ನೋಡಿದಾಗ, ಅಂದರೆ ನಾವೀಗ ರಾಮಾಯಣವನ್ನು ಇಟ್ಕೊಂಡ್ರೆ ಅತ್ಯಂತ ಹಳೆಯ ಮನುಷ್ಯ ಜನಾಂಗದ ಇತಿಹಾಸ. ನಾನು ಅದನ್ನು ಭಾಳ ಮುಖ್ಯವಾಗಿ ನಾನು ನೋಡೋದು ಹಾಗೇನೆ. ಅದನ್ನು ರಾಮಾಯಣ ನಾವು ಕೊನೆ ಇದರಲ್ಲಿ ಚರ್ಚೆ ಮಾಡ್ತಾ ಇದ್ವಲ್ಲ, ಇತಿಹಾಸವ ಅಂತ. ಅದು ಇತಿಹಾಸವೇ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದರೆ ರಾಮ ಅಂತ ಒಬ್ಬ ಇರಲಿಲ್ಲ ಅಂತ ನೀವು ವಾದ ಮಾಡಿದರು. ರಾಮ ಅಂತ ಒಬ್ಬ ರಾಜ ಇದ್ದ, ರಾವಣ ಅಂತ ಒಬ್ಬ ಇದ್ದ, ರಾಜ ಇದ್ದ. ಒಬ್ಬ ದುಷ್ಟನಾಗಿದ್ದ, ಒಬ್ಬ ಒಳ್ಳೆಯವನಾಗಿದ್ದ ಅನ್ನೋ ಕಥೆ ಅವತ್ತಿನ ಕಾಲದ್ದೇ, ಅಥವಾ ಅದಕ್ಕಿಂತ ಹಿಂದಿನ ಕಾಲದ್ದೇ. ಅವತ್ತಿನ ಮನುಷ್ಯನ ಯೋಚನೆ ಅಂತೂ ನಿಜ ಹಾಗೆ ಅಂತ. ಏನು ಯೋಚನೆ ಮಾಡಿದ್ದಾರೆ ಅವರು? ಇಡೀ ಮಹಾಭಾರತದಲ್ಲಿ, ಇಡೀ ರಾಮಾಯಣದಲ್ಲಿರುವ ವ್ಯಕ್ತಿಗಳನ್ನು ತೆಗೆದುಕೊಂಡ್ರೆ ನಮಗಿಂತ ಏನು ವ್ಯತ್ಯಾಸ ಅಂತ ನೋಡಬೇಕು. ವ್ಯತ್ಯಾಸ ಎಲ್ಲಿದೆ ಮತ್ತು ಎರಡೂ ಒಂದೇ ತರಹ ಎಲ್ಲಿದೆ ಅಂತ ಅಂದರೆ, ಯೋಚನೆಗಳ ವ್ಯತ್ಯಾಸ ಇಲ್ಲ, ಅವರು ಮಾಡುವ ಕ್ರಿಯೆಗಳಲ್ಲಿ ವ್ಯತ್ಯಾಸ ಇಲ್ಲ, ವ್ಯತ್ಯಾಸ ಬೇರೆ ಕಡೆ ಇದೆ. ಈಗ ಉದಾಹರಣೆಗೆ, ಈಗ ರಾವಣ ಹೆಣ್ಣು ಬಾಕ ಆಗಿದ್ದ ಅಂತ ವಿಷಯ, ವುಮನೈಸರ್ ಆಗಿದ್ದ ಅಂತ. ಯಾಕೆಂದರೆ ಅವನು ಹೇಗೆ ತನ್ನ ಬಲಪ್ರಯೋಗ ಮಾಡಿ ಹೊತ್ಕೊಂಡು ಬರ್ತಿದ್ದ ಅಂದರೆ, ಅದು ಯಾರದ್ದೋ ತಾಯಿ, ಯಾರದ್ದೋ ಹೆಂಡತಿ, ಯಾರದ್ದೋ ಮಗಳು, ಅದೇನಾದರೂ ಸಂಬಂಧ ಇರಲಿಲ್ಲ ಅಂತ. ಹಾಗೆ ಒಬ್ಬ ಇದ್ದ ಅಂತ, ಒಬ್ಬ ಹೆಣ್ಣು ಬಾಕ ಇದ್ದ ಅಂತ, ಹೆಣ್ಣನ್ನು ಹೀಗೆ ನೋಡುವ ಒಬ್ಬ ಮನುಷ್ಯ ಇದ್ದ ಅಂತ. ಸ್ತ್ರೀಯನ್ನು ಕೇವಲ ಭೋಗದ ವಸ್ತು ಅಂತ ನೋಡುವ ಒಬ್ಬ ಮನುಷ್ಯ ಇದ್ದಿದ್ದ ಅಂತ. ಅಲ್ಲಿ ಯಾವ ಕಾಲದಲ್ಲಿರಲಿಲ್ಲ ಅವನು, ಈ ಮನುಷ್ಯ ಯಾವ ಕಾಲದಲ್ಲಿರಲಿಲ್ಲ. 1,000 ಜನರನ್ನು ಎತ್ತಾಕೊಂಬಂದೋ, 100 ಜನರನ್ನು ಎತ್ತಾಕೊಂಬಂದೋ, ಒಬ್ಬರನ್ನೂ ಹಾಗೆ ಮಾಡೋದಕ್ಕಾಗಲಿಲ್ವೋ ಅದು ಬೇರೆ ವಿಷಯ. ಆದರೆ ಹೆಣ್ಣನ್ನು ಭೋಗ ವಸ್ತುವಾಗಿ ನೋಡುವ, ತನ್ನ ತೀಟೆಯನ್ನು ತೀರಿಸಿಕೊಳ್ಳುವ ಸಾಧನವಾಗಿ ನೋಡುವ ಮನುಷ್ಯ ಜನಾಂಗದ ಯಾವ ಇತಿಹಾಸದಲ್ಲಿ, ಯಾವ ದೇಶದಲ್ಲಿ, ಯಾವ ಪ್ರದೇಶದಲ್ಲಿ ಇರಲಿಲ್ಲ ಅಂದರೆ ಯಾವಾಗಲೂ ಇದ್ದವನು. ಅದೇ, ಒಂದು ಕೊಲೆ ಮಾಡಿದ್ರು ಕೊಲೆಯೇ, 100 ಮಾಡಿದ್ರು ಕೊಲೆಗಾರನೇ. ಹೌದು. ಈಗ ತನ್ನದಾದದ್ದನ್ನು ಕಳೆದುಕೊಂಡವ ಯಾವ ಕಾಲದಲ್ಲಿರಲಿಲ್ಲ. ಈಗ ರಾಮನಿಗೆ ಹೆಂಡತಿ ಕಳೆದು ಹೋದ್ಲು, ರಾಮನಿಗೆ ರಾಜ್ಯ ಕಳೆದು ಹೋಯಿತು. ಹೀಗೆ ನನ್ನದು, ನನ್ನ ಹಕ್ಕು,
ನನ್ನ ಹಕ್ಕು ನನ್ನ ಕೈಯಲ್ಲಿಲ್ಲ ಅನ್ನುವ ಮನುಷ್ಯ ಯಾವ ಕಾಲದಲ್ಲಿ ಇರಲಿಲ್ಲ. ಇತಿಹಾಸದ 100 ವರ್ಷಕ್ಕೆ ಹಿಂದೆ ಹೋಗ್ತಾ ಬರೋಣ, ಇವತ್ತಿಂದ ಬೇಕಿದ್ರೆ ಎಲ್ಲ ಕಾಲದಲ್ಲೂ ಅಂಥ ಕಥೆಗಳಿವೆ, ಎಲ್ಲ ದೇಶದಲ್ಲೂ ಅಂಥ ಕಥೆಗಳಿವೆ. ಯಾವುದೋ ರಾಜ್ಯ ತಪ್ಪಿದೆ, ಯಾರಿಗೋ ಒಬ್ಬನಿಗೆ ಅವನ ಆಸ್ತಿ ಇವತ್ತು ನಡೀತಾ ಇದೆ, ಯಾರೋ ಅದನ್ನು ಪರಬಾರೆ ಮಾಡ್ಕೊಂಡಿದ್ದಾರೆ, ನಂದೋದು ಅಂತ ಒಂದು ಸುಪ್ರೀಂ ಕೋರ್ಟ್ನವ್ರಿಗೆ ಹೋರಾಟ ಮಾಡ್ತಾ ಇರ್ತಾನೆ ಅವನು. ರಾಜ್ಯವೇ ಬೇಕಾಗಿಲ್ಲ, ಅಕ್ಕಪಕ್ಕದ ಅಷ್ಟೇ ಅಷ್ಟೇ, ಆಸ್ತಿನೂ, ರಾಜ್ಯ ಅಂತ ಅನ್ನೋದು ಅಲ್ಲಿಗೆ ಅಷ್ಟೇ ಅಲ್ಲ ಅಂತ ನಾನು ಕೇಳಿದ್ದು. ನನ್ನದನ್ನು ಕಳೆದುಕೊಂಡಿದ್ದೇನೆ ಅಂತ ಅಂದುಕೊಳ್ಳುವ ಮನುಷ್ಯ ಯಾವ ಕಾಲದಲ್ಲಿಲ್ಲ. ತಾನು ಕಳೆದುಕೊಂಡದ್ದನ್ನು ಪಡೆದುಕೊಳ್ಳೋದಕ್ಕಾಗಿ ನ್ಯಾಯವಾದ ವಿಧಾನದಲ್ಲಿ ಹೋರಾಡುವವ ಅವನೂ ಇದ್ದ. ಹೋರಾಡದೆ ಇರುವವ ಇರಲ್ವಾ ಅಂದರೆ, ಈಗ ಲಂಕೆ ಇತ್ತಲ್ಲ, ಲಂಕೆ ಮೊದಲು ಕುಬೇರನದ್ದಾಗಿತ್ತು. ಕುಬೇರ ಆಳ್ತಾ ಇದ್ದ ಅಲ್ಲಿ. ಇವನು ಹುಟ್ಟೋಕ್ಕಿಂತ ಮೊದಲು ಹುಟ್ಟಿದವನು ಅವನು, ರಾವಣನ ಅಣ್ಣ, ದೊಡ್ಡಮ್ಮನ ಮಗ, ಅಪ್ಪ ಒಂದೇ, ಹೆಂಡತಿಯರು ಬೇರೆ. ಅವನಲ್ಲಿ ಆಳ್ತಾ ಇದ್ದಾಗ ಇವನು ಹೋಗಿ ಅವನನ್ನು ಇಲ್ಲಿಂದ ಹೊರಗೆ ಹೋಗು ಅಂದ. ಅವನು ಎದ್ದು ಬಂದು ತಂದೆ ಹತ್ರ ಕೇಳ್ದ. ತಂದೆ ಇದ್ದಿದ್ದು ಹಿಮಾಲಯದಲ್ಲಿ, ಅವರ ಆಶ್ರಮ ಇದ್ದಿದ್ದು ಹಿಮಾಲಯದಲ್ಲಿ, ರಾವಣ ಹುಟ್ಟಿದ್ದಿಲ್ಲೇ. ತಂದೆ ಹತ್ರ ಕೇಳ್ದ, ತಮ್ಮ ಬಂದು ಹೀಗೆ ಕುಳಿತುಕೊಂಡಿದ್ದಾನೆ, ಏನು ಮಾಡಲಿ ಅಂತ. ತಂದೆ ಹೇಳಿದ್ರು, ಬಿಟ್ಟುಬಿಡು, ನೀನು ಬೇರೆ ಕಡೆ ಮಾಡ್ಕೊ, ಅವನ ಜೊತೆಗೆ ಯುದ್ಧ ಬೇಡ ಅಂತ ತಂದೆ ಹೇಳಿದ್ರು. ಅಣ್ಣ ತಮ್ಮರ ನಡುವೆ ದೊಡ್ಡವರಾದ ಮೇಲೆ ಒಂದು ವಿಷಯದಲ್ಲಿ ಗಲಾಟೆ ಆದರೆ, ಒಬ್ಬನಿಗೆ ಮತ್ತೊಂದು ಸೃಷ್ಟಿ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೆ, ಒಬ್ಬ ವಿವೇಕಿ ತಂದೆ ಹಾಗೆ ಹೇಳ್ತಾನೆ, ಬಿಟ್ಟುಬಿಡು ಮರ್ಯ, ಅದು ಅವನಿಗೆ ಇರಲಿ, ಅದು ನಿನಗೆ ಇನ್ನೊಂದು ರಾಜ್ಯ ಕಟ್ಕೊಳಕ್ಕೆ ಬರುತ್ತಲ್ಲ ಅಂತ. ಅವನು ಹೋದ, ಹಿಮಾಲಯಕ್ಕಿಂತ ಇನ್ನೂ ಮೇಲೋಗಿ ಕೈಲಾಸಗಿರಿಯ ಪಕ್ಕದಲ್ಲಿ ಅಲಕ ಅಂತ ಒಂದು ದೊಡ್ಡ ನಗರ ಕಟ್ಕೊಂಡ ಕುಬೇರ. ಆದರೆ ಕುಬೇರ ತನ್ನ ಹಕ್ಕು ಅಂತ ಲಂಕೆಯನ್ನು ವಶಪಡಿಸ್ಕೊಳ್ಳೋಕೆ ಹೋಗಲೇ ಇಲ್ಲ. ಈ ತರಹ ಅವನದ್ದಾಗಿದ್ದ ಭೂಮಿಯೋ ರಾಜ್ಯವೋ ಅವಕಾಶವೋ ಅದನ್ನು ಇನ್ನೊಬ್ಬ ಕಿತ್ತುಕೊಂಡಾಗ ಹೋಗಲಿ ಬಿಡೋ, ಇಟ್ಕೋ, ನಾನು ಇನ್ನೊಂದು ಕಡೆ ಕಟ್ಕೋತೀನಿ ಅಂತ ಹೋಗುವ ಮನುಷ್ಯ ಯಾವ ಕಾಲದಲ್ಲಿರಲಿಲ್ಲ. ತಮ್ಮ ರಾಜ್ಯ ಕೇಳಿದಾಗ ಚಿಕ್ಕಮ್ಮ ಕೇಳಿದ್ಲಪ್ಪ, ಅದು ತನ್ನ ಮಗನಿಗೆ ಬೇಕು ಅಂತ ಕೇಳಿದ್ಲು ಕೈಕೇಯಿ. ಇರಲಿ, ತಮ್ಮನಿಗೆ ಅದು ಇದ್ರೇನು ನನಗಿದ್ರೇನು ಅಂಥ ತ್ಯಾಗ ಮಾಡುವ, ಇದೆಲ್ಲವನ್ನೂ ಭೂಮಿಗೆ ರಾಜ್ಯಕ್ಕೆ ತಗೊಂಡು ಹೋಗಬೇಕಾಗಿಲ್ಲ. ಇದನ್ನು ಎಲ್ಲಿಗೆ ತರಬೇಕಾಗಿದೆ ಅಂತ ಅಂದರೆ, ನಮ್ಮದೇನೋ ಒಂದನ್ನು ಒಬ್ಬ ತೊಗೊಂಡಿದ್ದಾನಪ್ಪ, ನಮ್ಮವನೇ, ನಮ್ಮನೋ ಅಣ್ಣನೋ ನಮ್ಮ ಗೆಳೆಯನೋ ಯಾರೋ. ಹೌದಾ, ನಿನಗೆ ಬೇಕಾ, ಆಯ್ತು ಇಟ್ಕೋ. ಶಾಲೆಯಲ್ಲಿ ಕುತ್ಕೊಂಡಾಗ ನಮ್ಮ ಹತ್ರ ಒಂದು ಚಂದದ ಪೆನ್ ಇರುತ್ತೆ, ಪಕ್ಕದಲ್ಲಿ ಕುಳಿತು ಗೆಳೆಯ ನನಗೆ ಬೇಕು ಅಂದ್ರೆ, ಆಯಿತು ಇಟ್ಕೋ, ನಾನು ಇನ್ನೊಂದು ತೊಗೋತೀನಿ. ಅಥವಾ ನನಗೆ ಅಷ್ಟು ಚೆನ್ನಾಗಿರೋ ಪೆನ್ ಬೇಡ, ಬರೀ ಪೆನ್ನೊಂದು ಆದ್ರೆ ಸಾಕಲ್ಲ ಅಂತ ಅಂದುಕೊಳ್ಳುವ ತ್ಯಾಗಿ ಎಂದು ಕೂಡಲೇ ಇಷ್ಟು ದೊಡ್ಡ ತ್ಯಾಗವೇ ಆಗಬೇಕು ಅಂತಿಲ್ಲ. ಹೀಗೆ ಯೋಚಿಸುವ ಮನುಷ್ಯ ಯಾವ ಕಾಲದಲ್ಲಿಲ್ಲ. ತ್ಯಾಗವೇ ದೊಡ್ಡದು ಅಂತ ಹೇಳ್ತೀವಿ. ಅದೇ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ತ್ಯಾಗವೇ ದೊಡ್ಡದು. ಹೀಗೆ ನೋಡಿದಾಗ ನಿಮಗೆ ರಾಮಾಯಣದ ಯಾವುದೇ ವ್ಯಕ್ತಿಯ ಬದುಕಿನಲ್ಲಿ ನಡೆದ ಘಟನೆಗಳು ಇವತ್ತಿಗೂ ಮತ್ತು ಈ ನಡುವೆ ರಾಮಾಯಣ ಮತ್ತು ನಮ್ಮ ನಡುವೆ ಸುದೀರ್ಘವಾದ ಮನುಷ್ಯ ಜನಾಂಗದ ಇತಿಹಾಸ ನಡೆದಿದೆಯಲ್ಲ, ಅಲ್ಲೆಲ್ಲವೂ ಪುನರಾವರ್ತನೆಯಾಗಿದೆ. ಅದೇ ಪುನರಾವರ್ತನೆ ಆಗಿದೆ. ಇನ್ನೂ ಹೇಳಬೇಕು ಅಂತ ಅಂದರೆ, ಮನುಷ್ಯನ ಮನಸ್ಸಿನ ಸದ್ಭಾವಗಳು ಮತ್ತು ದುರ್ಭಾವಗಳಿದೆಯಲ್ಲ, ಅವು ಎರಡರಲ್ಲೂ ಹೊಸತೊಂದು ಮೂಡಿ ಬಂದಿಲ್ಲ. ಅಂದರೆ ಏನು, ನನಗೆ ಬೇಕು ಅಂತ ಒಂದು ಅನ್ನಿಸುತ್ತೆ, ನನಗೆ ಬೇಕಾದ್ದನ್ನು ನಾನು ಪಡೆದುಕೊಂಡೇ ಸಿದ್ಧ ಅಂತ ಒಂದು ಅನಿಸುತ್ತೆ, ನ್ಯಾಯೋಚಿತವಾಗಿ ನನಗೆ ಯಾವುದು ಬೇಕೋ ಅದು ಮಾತ್ರ ನನಗೆ ಸಾಕು ಅಂತ ಒಂದು ಅನ್ನಿಸುತ್ತೆ. ಈ ಭಾವ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನನಗೆ ಬೇಕಾದ್ದನ್ನು, ನನ್ನ ಹಕ್ಕಾದ್ದನ್ನು ನಾನು ನ್ಯಾಯದ ದಾರಿಯಲ್ಲಿ ಪಡೆದುಕೊಳ್ತೇನೆ ಅನ್ನೋದು ಸದ್ಭಾವ. ಹೇಗಾದರೂ ಆಗಲಿ ನಾನು ಅದನ್ನು ನನ್ನದಾಗಿಸಿಕೊಳ್ತೇನೆ ಅನ್ನೋದು ದುರ್ಭಾವ. ಇಂತಹ ಸದ್ಭಾವ ದುರ್ಭಾವಗಳು ಹಲವು ರಾಮಾಯಣದಲ್ಲಿ ಕಾಣಿಸಿಕೊಳ್ಳುತ್ತೆ. ಅವಷ್ಟು ಇವತ್ತು ಇವೆ. ರೂಪ ಬದಲಾಗಿರಬಹುದು. ಈಗ ಅವತ್ತು ಒಬ್ಬ ನಾನು ಯುವರಾಜನಾಗಬೇಕು ಅಂತ ಹೊಡೆದಾಡುವಲ್ಲಿ ಇವತ್ತು, ಅಥವಾ ರಾಜನಾಗಬೇಕು ಅಂತ ಹೊಡೆದಾಡುವಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಹೊಡೆದಾಡ್ಬೋದು. ಬರೀ ರಾಜರ ಕತೆಗೆ ಮಾತ್ರ ಏನೂ ಅಲ್ಲ, ಅದು ನಮ್ಮ ಮಟ್ಟಕ್ಕಾಗ್ಬೋದು. ತನ್ನದೊಂದು ಕ್ಷೇತ್ರ ಇದೆ, ಅಲ್ಲಿ ತಾನು ರಾಜನಾಗಬೇಕು ಅಂತ. ಅಂದ್ರೆ ಸ್ಕೂಲ್ ಲೀಡರ್ ಆಗೋ ಅಲ್ಲಿಂದ ಹಿಡಿದು ಈಗ ನಾವೊಂದು ಯೂಟ್ಯೂಬ್ ಚಾನಲ್ ಕೂತಿದ್ಯಪ್ಪ, ಯೂಟ್ಯೂಬ್ನಲ್ಲಿ ನಾನು ಕಿಂಗ್ ಆಗಬೇಕು ಅಂತ ಒಬ್ಬನಿಗೆ ಅನ್ಸುತ್ತೆ. ಅಂದ್ರೆ ಏನು, ಯಾರದು ಕಿತ್ಕೊಳ್ಳೋ ವಿಷಯ ಅಲ್ಲ, ಎಲ್ಲರಿಗಿಂತ ನಾನು ಹೆಚ್ಚು ಜನರನ್ನು ತಲುಪಬೇಕು ಅಂತ ಅನ್ಸುತ್ತೆ. ಎರಡು ದಾರಿ ಇದೆ. ಯಾವ ದಾರಿ? ನಿಮ್ಮ ದಾರಿನೂ ಹಿಡಿಬೋದು, ಸುಳ್ಳು ಹೇಳಿ ಲೈಕು ಸಬ್ಸ್ಕ್ರಿಪ್ಷನ್ನು ಎಲ್ಲ ಹೆಚ್ಚು ಮಾಡ್ಕೊಳ್ಬೋದು. ಕಾಣ್ತಾ ಇದೀವಲ್ಲ, ಇವತ್ತೇ ಕಾಣ್ತಾ ಇದೀವಿ ನಾವು. ಈ ಎರಡು ದಾರಿ ಇದೆ. ಈ ಎರಡು ದಾರಿಯಲ್ಲಿ ಏನಂದರೆ, ಹೀಗೆ ಒಂದು ಯಾರೋ ಗೊತ್ತಿರೋರನ್ನ ಕರೆದು ಕೂರಿಸಿ ಅವ್ರ ಜೊತೆಗೆ ಒಂದು ಸಂವಾದ ಬೆಳೆಸಿ ಅದರ ಮೂಲಕ ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಟ್ಟು ಈ ದಾರಿಯಲ್ಲಿ ನಿಧಾನವಾದರೂ ಪರವಾಗಿಲ್ಲ, ಎಷ್ಟು ಯಶಸ್ಸು ಸಿಗುತ್ತೋ ಸಿಗಲಿ ಅಂತ ಹೋಗುವ ಒಂದು ಕ್ರಮ ಬೇರೆ. ಇಲ್ಲೂ ಅದೇ ಆಸೆ. ಆದರೆ
ಸುಳ್ಳು ಏನೇನೋ ಹೇಳಿ, ಇನ್ನೇನೋ ವಿಡಿಯೋಗಳನ್ನು ಮಾಡಿ, ಇಲ್ಲದೇ ಇರೋದನ್ನೆಲ್ಲ ಸೃಷ್ಟಿ ಮಾಡಿ, ಇಲ್ಲದೇ ಇರೋ ಪಾತ್ರಗಳನ್ನೆಲ್ಲ ಸೃಷ್ಟಿ ಮಾಡುವವರು ಯೂಟ್ಯೂಬ್ ಪ್ರಪಂಚದಲ್ಲೇ ಕಾಣಿಸ್ತಾ ಇರುವಾಗ ಆಸೆ ಒಂದೇ ಇದೆ ಎರಡೂ ಕಡೆ. ಆದರೆ ಅದರ ಪ್ರಕಟವಾಗಿದ್ದು ಅನ್ನೋದಿದೆಯಲ್ಲ, ಒಂದು ನ್ಯಾಯದ ಹಾದಿ ಆಯಿತು, ಇನ್ನೊಂದು ಅನ್ಯಾಯದ ಹಾದಿ ಆಯಿತು, ಒಂದು ಧರ್ಮದ್ದಾಯಿತು, ಒಂದು ಅಧರ್ಮದ್ದಾಯಿತು. ಇದು ಇವತ್ತಿದ್ದ ಹಾಗೆ ಅವತ್ತೂ ಇತ್ತು ಅಂತ. ಇದನ್ನು ಎಲ್ಲಿಗೆ ಸಮೀಕರಿಸ್ಕೋಬೇಕು ಅಂದರೆ, ರಾವಣ ಅವನ ಆಸೆಗಳು ಅವನು ಈಡೇರಿಸಿಕೊಳ್ಳೋದಕ್ಕೆ ಹೊರಟ ಕ್ರಮ, ರಾಮನೋ ಭರತನೋ ಅವರ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಹೊರಟ ಕ್ರಮ, ಕೈಕೇಯಿ ಅವಳ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಹೊರಟ ಕ್ರಮ. ಹೀಗೆ ಅದು ಅವತ್ತಿನದ್ದೇ ಆದರೂ ಈ ಮನುಷ್ಯನ ಯೋಚನೆಗಳಲ್ಲಿ ವ್ಯತ್ಯಾಸವೇ ಇಲ್ಲ ಅಂತಂದಾಗ ನ ಕದಾಚಿದ ಪ್ಯನೀದೃಶಂ ಜಗತ್ತು, ಈ ಜಗತ್ತು ಎಂದೋ ಒಂದು ದಿನ ಇದಲ್ಲದ ವಿಧಾನದಲ್ಲಿ ಇದಲ್ಲದ ರೀತಿಯಲ್ಲಿ ಇತ್ತು ಅಂತ ಹೇಳೋಕ್ಕಾಗಲ್ಲ. ಮನುಷ್ಯ ಅವತ್ತಿನ ಮನುಷ್ಯನು ಇವತ್ತಿನ ಮನುಷ್ಯನು ಒಂದೇ. ರಾಗದ್ವೇಷಗಳು ಇದ್ದೇ ಇತ್ತು, ಒಂದೇ ತರಹನೇ, ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಮದ ಮೋಹ ಮತ್ಸರ ಇವುಗಳು ಅಥವಾ ಸದ್ಭಾವಗಳು ಕೂಡ, ಬರೀ ದುರ್ಭಾವಗಳು ಅಂತಲ್ಲ. ಒಬ್ಬ ಶಾಂತನಾಗಿರೋದು, ಜಗತ್ತಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೋಗೋದು, ಅದರಲ್ಲಿ ತನ್ನದೆಲ್ಲ ತ್ಯಾಗ ಮಾಡಿ ಜಗತ್ತಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೋಗೋದು. ಇಲ್ಲ, ನಾನು ಬದುಕ್ತೀನಿ, ನಾನು ಊಟ ಮಾಡ್ತೀನಿ, ನಾನು ಸುಖ ಪಡ್ತೀನಿ, ಅದ್ರ ಜೊತೆಗೆ 4 ಜನಕ್ಕೆ ಒಳ್ಳೇದು ಮಾಡ್ತೀನಪ್ಪ ಅಂತ ಅನ್ನೋದು. ಇಂಥ ಎಲ್ಲ ವ್ಯಕ್ತಿಗಳನ್ನು ನಾವು ಅಲ್ಲಿ ಕಾಣ್ತೇವೆ. ಹಾಗಾಗಿ ಇದರಲ್ಲಿ ಬದಲಾವಣೆ ಇಲ್ಲ ಅಂತ ಆಗಿರೋದ್ರಿಂದಾಗಿಯೇ ರಾಮಾಯಣ ಅನ್ನೋದು ನಮಗೆ ಇವತ್ತಿಗೂ ಪ್ರಸ್ತುತ ಆಗುತ್ತೆ. ಇವತ್ತು ಯಾಕೆ ರಿಲೇಟ್ ಆಗುತ್ತೆ, ಇವತ್ತಿಗೂ ಯಾಕೆ ಬೇಕಾಗುತ್ತೆ ಅಂದರೆ, ಮನುಷ್ಯ ಜನಾಂಗ ಯಾವತ್ತೂ ವ್ಯತ್ಯಾಸದಲ್ಲಿ ಯೋಚಿಸಿಲ್ಲ. ಹಾಗಿದ್ರೆ ರಾಮಾಯಣ ಯಾಕೆ ಬೇಕಾಯಿತು? ಒಂದೇ ಥರ ಇದ್ದಾರೆ ಅಂದಮೇಲೆ ರಾಮಾಯಣವು ಒಂದೇ, ಇವತ್ತಿನ ಕತೆ ಬರೆದ್ರು ಒಂದೇ ಅಂತ ಆಗಲಿಲ್ವಾ? ಅವತ್ತಿನ ರಾಜನ ಕಥೆ ಬೇಡ, ನಾವು ಇವತ್ತಿನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕಥೆನೇ ಬರ್ಕೋತೀವಪ್ಪ, ಬರ್ಕೊಳ್ಳೋದು ಇಲ್ಲ, ಕಾಣ್ತೀವಲ್ಲ, ಸಾಕಲ್ಲ ಅಂತ ಅಂದರೆ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ, ಅದು ಏನು ಹೇಳ್ತು ಕೊನೆಗೆ ಅಂದರೆ, ಇದಕ್ಕೆ ಹೀಗೆ ಹುಟ್ಟಿಕೊಂಡಾಗ ಭಾವಗಳು ಮನಸ್ಸಿನಲ್ಲಿ ಅವನು ಹೇಗೆ ವರ್ತಿಸಿದ, ಆ ವರ್ತಿಸಿದ್ರಿಂದಾಗಿ ಏನಾಯಿತು ಅಂತ ಒಂದು ನಿದರ್ಶನ ಕೊಡ್ತದೆ. ಕೇಸ್ ಸ್ಟಡಿ, ಡಾಕ್ಟರ್ಸಿಗೆ ಒಂದು ಕೇಸ್ ಸ್ಟಡಿ ಅಂತ ಇರುತ್ತೆ, ಅಥವಾ ಕೋರ್ಟ್ಗಳಲ್ಲೂ ಇರುತ್ತೆ. ಹಿಂದೆ ಇಂಥದ್ದೇ ಕೇಸ್ ಬಂದಾಗ ಇಂಥ ಕೋರ್ಟ್ನಲ್ಲಿ ಇಂಥ ತೀರ್ಪು ಕೊಡಲಾಗಿತ್ತು ಅಂತ ಒಂದು ಕೇಸ್ ಸ್ಟಡಿನ ಇದು ಮಾಡ್ಕೋತಾರೆ. ಅದರ ಆಧಾರದ ಮೇಲೆ ಇವತ್ತು ಯೋಚಿಸ್ತಾರೆ. ಇವತ್ತಿನ ಯೋಚನೆಗೆ ಅದೇ ನಿರ್ಣಯ ಬರೀತಾರೆ ಅಂತಲ್ಲ, ಅದನ್ನು ಪೂರಕವಾಗಿ ತಗೋತಾರೆ. ಹಾಗೆ ಒಬ್ಬ ಡಾಕ್ಟರ್ಗಳಿಗೆ ಈ ಕೇಸ್ ಸ್ಟಡಿ ಅಂತಲ್ಲ, ಹಳೆ ಕೇಸ್ಗಳ ಒಂದು ಇದು ಬೇಕಾಗತ್ತೆ, ಪೂರ್ವ ನಿದರ್ಶನಗಳು ಬೇಕಾಗತ್ತೆ. ಅದನ್ನು ಇಟ್ಟುಕೊಂಡು ಇವತ್ತೇನು ಅಂತ ಹೊರಡಬೇಕಾಗತ್ತಲ್ಲ. ಹಾಗೆ ಅತ್ಯಂತ ಹಳೆಯ ಮನುಷ್ಯ, ನಮಗೆ ಸಿಕ್ಕ ಅತ್ಯಂತ ಹಳೆಯ ಮನುಷ್ಯ ಹೇಗೆ ಬದುಕಿದ್ದ, ಹೇಗೆ ನಡೆದುಕೊಂಡಿದ್ದ ಅನ್ನೋದನ್ನು ದಾಖಲಿಸ್ತು. ಜೊತೆಗೆ ಅದು ಇನ್ನೊಂದೇನು ಮಾಡ್ತು, ಹೀಗೆ ಆಗಿದ್ದರಿಂದಾಗಿ ಆಮೇಲೆ ಏನಾಯಿತು ಅಂತ ಒಂದು ಹೇಳ್ತದೆ. ಆಮೇಲೆ ಅವನಿಗೇನಾಯಿತು ಮತ್ತು ಅವನು ಹೀಗೆ ನಡೆದುಕೊಂಡಿದ್ದರಿಂದ ಅವನ ಸುತ್ತಲ ಪ್ರಪಂಚಕ್ಕೆ ಏನಾಯಿತು ಅಂತ. ಇಡೀ ಜಗತ್ತಿಗೆ ಅಂತಲ್ಲ, ಜಗದೋದ್ಧಾರಕನಾಗ್ಬಿಟ್ಟ ಎಲ್ಲರೂ ಅಂತಲ್ಲ, ಎಲ್ಲರದ್ದು ಒಂದು ಪ್ರಪಂಚ ಇದೆ, ಅವನ ಸುತ್ತಲ ಪ್ರಪಂಚ. ಎಲ್ಲ ಮನುಷ್ಯನು, ಅತ್ಯಂತ ಅಸಮರ್ಥ ದುರ್ಬಲ ಮನುಷ್ಯನು ತನ್ನ ಸುತ್ತ ಇರೋದ್ರ ಮೇಲೆ ಒಂದು ಪ್ರಭಾವ ಬೀರ್ತಾನೆ ಇರ್ತಾನೆ. ಅವನ ಸುತ್ತಲ ಪ್ರಪಂಚದ ಮೇಲೆ ಅವನ ಈ ನಡೆನುಡಿಗಳು ಯಾವ ಪ್ರಭಾವವನ್ನು ಬೀರದು, ಆ ಪ್ರಭಾವ ಯಾವ ಪರಿವರ್ತನೆಯನ್ನು ಅಲ್ಲಿ ತಂತು ಅನ್ನೋದಕ್ಕೆ ಆ ನಿದರ್ಶನಗಳನ್ನು ಕೊಡ್ತಾ ಹೋಗುತ್ತಲ್ಲ, ಅದು ಬೇಕಾಗತ್ತೆ ಅಂತ. ರಾಮಾಯಣ ಅನ್ನೋದು ಯಾಕೆ ಬೇಕು ಇವತ್ತಿಗೆ ಅಂತ ಅಂದರೆ ಇಷ್ಟು ಕಾರಣಕ್ಕೆ. ಅದು ಮನುಷ್ಯನ ಅತ್ಯಂತ ಹಳೆಯ ಇತಿಹಾಸ, ಮತ್ತು ಆ ಮನುಷ್ಯನಿಗೂ ಈ ಮನುಷ್ಯನಿಗೂ ಭೇದವೇ ಇಲ್ಲ, ಒಂದೇ ತರಹನೇ ಮನುಷ್ಯ. ಮತ್ತು ಅವನು ಅದಕ್ಕನುಗುಣವಾಗಿ ನಡೆದುಕೊಂಡಾಗ ಏನಾಯಿತು ಅನ್ನೋದಿದೆಯಲ್ಲ, ಅದು ಕೇಸ್ ಸ್ಟಡಿ. ಯಾರಿಗೆ ಈ ಕೇಸ್ ಸ್ಟಡಿ ಅಂದರೆ ಪ್ರತಿ ಮನುಷ್ಯನಿಗೂ ಕೇಸ್ ಸ್ಟಡಿ. ಹಿಂಗೊಂದು ಆಲೋಚನೆ ನನಗೂ ಹುಟ್ಟುತ್ತಾ ಇದೆ, ಮಾಡಿದರೆ ಏನಾದೀತು, ಕೈಕೇಯಿ ಪರಿಸ್ಥಿತಿ ಆದೀತಾ, ರಾವಣಂದೊಂದು ಅದು ಏನು ಎಕ್ಸ್ಟ್ರೀಮ್ ಅಂತ ತಗೋರೋಣ, ಅಷ್ಟು ಬೇಡ. ಕೈಕೇಯಿ ಒಂದು ಸಣ್ಣ ಸಿಂಪಲ್ ಮನೆಯಲ್ಲಿ ಅವಳದ್ದೇನು ಬದುಕು ರಾವಣನಷ್ಟು ಇಡೀ ಜಗತ್ತನ್ನೆಲ್ಲ ಏನು ಭಯಂಕರವಾಗಿಸಿದ್ದೇನೂ ಇಲ್ಲ, ಒಂದು ಮನೆ ಒಳಗಡೆ ಅಷ್ಟೇ ಸಣ್ಣದು. ಅದರಿಂದ ಏನಾಯಿತು, ಅವಳ ಪರಿಸ್ಥಿತಿ ಏನಾಯಿತು, ಆಮೇಲೆ ಇಷ್ಟನ್ನೇ ತೋರಿಸಿಕೊಡ್ತಾ ಹೋಗುತ್ತಲ್ಲ, ಅಲ್ಲಿದೆ ಅಂತ. ಅದು ಇವತ್ತಿಗೆ ಯಾಕೆ ಪ್ರಸ್ತುತ ಅನ್ನೋ ಅಂಶ ಅಲ್ಲಿದೆ ಅಂತ. ವಾಸ್ತವವಾಗಿ ಏನಾಯಿತು ಅಂತ ಇದನ್ನೆಲ್ಲ ನೋಡಬೇಕಾದ ಜಾಗದಲ್ಲಿ ನಾವು ಬೇರೆ ಕಡೆ ನೋಡೋದಕ್ಕೆ ಆರಂಭ ಮಾಡಿಬಿಟ್ವಿ. ಬೇರೆ ಕಡೆಗೆ ಅಂದರೆ ಏನು ಅಂದರೆ, ಯಾವುದೋ 3 ಘಟನೆ ಇಟ್ಕೊಳ್ಳೋದು, ಇದು ಸರಿ ಇಲ್ಲ ಅಂತ ವಾದ ಮಾಡೋದು, ಇದು ಸರಿ ಇದೆ ಅಂತ ಅದನ್ನು ಸಮರ್ಥಿಸೋದು, ಅಲ್ಲಿ ಇನ್ನೇನೋ ಇಟ್ಕೊಂಡು ಅಲ್ಲೇನೋ ಬೇರೆ ಏನೋ ಇದೆ ಅಂತ ಒಂದು ಚಿತ್ರಿಸೋದು, ಅನ್ಯಾಯ ಮಾಡದ, ಇದು ಸುಳ್ಳೇ ಸುಳ್ಳು ಅಂತ ಹೋಗೋದು. ಇದು ಯಾವುದೂ ಅಲ್ಲ ಬೇಕಾಗಿರೋದು. ಅದಕ್ಕೆ ನಾನು ಅದನ್ನು ಇತಿಹಾಸ ಅಂತ ಪೂರ್ಣವಾಗಿ ಒಪ್ಪುವ ನಾನು ಮಾತುಕತೆ ಆಡುವಾಗ ಒಂದು ಮಾತು ಹೇಳಿದೆ, ಒಂದೊಮ್ಮೆ ಇದು ಹೀಗೆಯೇ ನಡೆದಿಲ್ಲ ಅಂತ ವಾದಕ್ಕಾಗಿ ಒಪ್ಪಿಕೊಂಡರೂ ನಷ್ಟ ಏನೂ ಇಲ್ಲ, ರಾಮಾಯಣ ಬೇಕೇ.
ಯಾಕೆ ಅಂದರೆ ಅವತ್ತಿನ ಮನುಷ್ಯನ ಚಿಂತನೆಯಲ್ಲಿ ಹುಟ್ಟುಕೊಂಡಿದೆ. ಅಂದರೆ ಕಲ್ಪನೆ ಅನ್ನೋದು ಸುಮ್ಮನೆ ಹುಟ್ಟೋದಿಲ್ಲ. ಈಗ ಕ್ರಿಯೇಟಿವ್ ಫೀಲ್ಡ್ನಲ್ಲೇ ಇದ್ದವರಿಗೆ ಗೊತ್ತಾಗತ್ತೆ. ಈಗ ಅವನು ಹೊಸದು ಸೃಷ್ಟಿ ಮಾಡ್ತಾನೆ, ಒಬ್ಬ ಸೃಷ್ಟಿಶೀಲನಾದವ ಹೊಸದು ಸೃಷ್ಟಿ ಮಾಡ್ತಾನೆ ಅಂದರೆ ಎಲ್ಲಿಂದ ಸೃಷ್ಟಿ ಮಾಡ್ತಾನೆ ಅವನು ಕಂಡಿದ್ದು, ಕೇಳಿದ್ದು, ಓದಿದ್ದು, ಅನುಭವಿಸಿದ್ದು ಸೇರಿ ಅಲ್ವ ಒಂದು ಪಾತ್ರ ಬರೋದಲ್ಲಿ. ಅಲ್ಲಿ ಹುಟ್ಟುವ ಪಾತ್ರವನ್ನು ಅವನೆಲ್ಲೋ ನೋಡಿದ್ದಾನೆ. ಅವನು ಇದಕ್ಕಿಂತ ಹಿಂದಿನ ಸಿನಿಮಾದಲ್ಲಿ ನೋಡಿರ್ಬೋದು, 100 ವರ್ಷದ ಹಿಂದಿನ ಸಿನಿಮಾದಲ್ಲಿ ನೋಡಿರ್ಬೋದು, ಅವನು ಬೀದಿಲೂ ನೋಡಿರ್ಬೋದು, ಅವನ ಬದುಕಿನಲ್ಲೇ ಹಾದು ಹೋಗಿರ್ಬೋದು. ಅದೇ ಅಲ್ವಾ ಅವನ ಕಲ್ಪನೆಯಾಗಿ ಬರೋದು. ಅದೇನೂ ಇಲ್ಲದೊಂದು ಕಲ್ಪನೆಯಾಗಿ ಎಲ್ಲಿ ಬರುತ್ತೆ? ಅವನು ಏನನ್ನು ಕಲ್ಪಿಸಬಹುದು ಅಂತ ಅಂದರೆ, ಈಗ ಸೈನ್ಸ್ ಫಿಕ್ಷನ್ ಸಿನಿಮಾಗಳು ಬರ್ತಿದ್ವಲ್ಲ, ಈಗ ಸ್ವಲ್ಪ ಕಡಿಮೆ ಅದು. ನಮ್ಮ ಬಾಲ್ಯಗಳಲ್ಲಿ ಅದು ಭಾಳ ಇದಿತ್ತು. ಅದಕ್ಕೆ ಆ ಸೈನ್ಸ್ ಫಿಕ್ಷನಲ್ಲಿ ಏನೇನೋ ಮಾಡ್ತಾನೆ ಮನುಷ್ಯ ಅಂತ ಕಲ್ಪಿಸಿದ್ರು ಅಂತ. ನೀವು ಕಲ್ಪನೆ ಪಾರ್ಟ್ ಅಷ್ಟು ಮಾತ್ರ. ಈಗ ವಿಮಾನ ಹಿಂಗೆ ಹಾರೋದು ಹೆಂಗೋ ಹಾರತ್ತೆ ಅಂತ ಕಲ್ಪನೆ ಮಾಡಿರ್ಬೋದು ಅವನು. ವಿಮಾನ ಯಾಕೆ ಹಾರಿಸದ ಆ ಮನುಷ್ಯ ಅನ್ನೋದು ಕಲ್ಪನೆ ಆಗಿರೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ವಿಮಾನ ಹಾರಿಸೋದಕ್ಕೆ ಉದ್ದೇಶ ಇದೆಯಲ್ಲ, ಆ ಮನುಷ್ಯ ಈ ಮನುಷ್ಯ ವ್ಯತ್ಯಾಸ ಇಲ್ಲ. ಇವನು ಕಾರಲ್ಲಿ ಹೋಗ್ತಾ ಇದ್ದ ಕಾಲದಲ್ಲಿ ಅವನು ವಿಮಾನದಲ್ಲಿ ಹೋದ. ಮನೆಯಲ್ಲೂ ವಿಮಾನ ನಿಲ್ದಾಣಗಳಿದ್ದು ಮೇಲ್ಗಡೆ ಮನೆ ಮೇಲೆ ಹೆಲಿಕಾಪ್ಟರ್ ಇಳಿತಾ ಇತ್ತು ಅಂತ ಅವ್ನು ಬರೆದಿರ್ಬೋದಪ್ಪ. ನಾನ್ ಸೆನ್ಸ್. ಹಂಗಲ್ಲ ಇರತ್ತೇನಯ್ಯ ಅಂದರೆ ಅದೆಲ್ಲ ನೋಡಬೇಕಾಗಿರೋದು ನೀನು. ಅದು ಕಲ್ಪನೆನೇ ಅಂತಲೇ ಇಟ್ಕೋ. ಅವನು ಯಾಕೆ ಇಟ್ಕೊಂಡಿದ್ದಾನೆ, ಅದನ್ನ ಏನು ಮಾಡ್ತಾ ಇದ್ದಾನೆ ಅದರಿಂದ ಅನ್ನೋದಿದೆಯಲ್ಲ, ಅಲ್ಲಿ ಮನುಷ್ಯನಿಗೆ ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ಕೃತಿಗಳನ್ನು ನೀವು ಯಾವ ದೃಷ್ಟಿಕೋನದಲ್ಲಿ ನೋಡಿದರೂ ಇದು ಇತಿಹಾಸವೇ, ಮತ್ತು ಈ ಯಾವ ದೃಷ್ಟಿಕೋನದಲ್ಲಿ ನೋಡಿದರೂ ನಮಗೆ ಬೇಕಾದದ್ದೇ. ನಾವು ರಾಮಾಯಣವನ್ನು 2 ತರಹ. ಒಂದು ಕಾಲದಲ್ಲಿ ಅದನ್ನು ತುಂಬ ಪವಿತ್ರ ಅಂತ ಭಾವಿಸಿದರು. ಪವಿತ್ರ ಅಲ್ಲ ಅಂತಲ್ಲ, ಅಷ್ಟೇ ಪವಿತ್ರ ಅದು. ಆದರೆ ಪವಿತ್ರ ಅಂತ ಭಾವಿಸಿದಾಗ ಒಂದೇನು ಮಾಡಿಬಿಟ್ರು, ಅವುಗಳನ್ನು ಕೇವಲ ಪುಣ್ಯ ಸಂಪಾದನೆಗೆ ಮಾತ್ರ ಅಂತ ಕೆಲವರು ಅಂದುಕೊಂಡ್ಬಿಟ್ರು. ಅದನ್ನು ಸುಮ್ಮನೆ ಓದೋದು ಪುಣ್ಯ ಬರುತ್ತೆ, ಅದನ್ನು ಸುಮ್ಮನೆ ಓದಿದರೂ ಪುಣ್ಯ ಬರುತ್ತೆ ಅನ್ನೋದೇ ನಮ್ಮ ಪೂರ್ವಜರ ನಿಶ್ಚಯ. ಆದರೆ ಪುಣ್ಯ ಒಂದೇ ಅಲ್ಲ, ನಮ್ಮ ಬದುಕಿಗೊಂದು ಮಾರ್ಗವೂ ಬೇಕು. ಅದರಲ್ಲಿ ಬರೀ ಪುಣ್ಯ ಸಂಪಾದನೆಗಾಗಿ ಮಾತ್ರ ಇಲ್ಲ. ಅದು ಆ ಮಾರ್ಗ ಬೇಕು ಅಂತಂದಾಗ ಏನಾಗಬೇಕು, ಅದರ ಅನುಸಂಧಾನ ಆಗಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಭಾಷೆಗೆ, ನನ್ನ ಭಾವಕ್ಕೆ ಅದನ್ನು ಇಳಿಸ್ಕೊಳ್ಬೇಕು. ಆ ಭಾಗವನ್ನು ಒಂದಿಷ್ಟು ಜನ ಸ್ವಲ್ಪ ಕಾಲದ ಹಿಂದೆ ಮರೆತರು, ಅದನ್ನು ಹಾಗೆ ಇಟ್ಟು. ಇನ್ನು ಕೆಲವರದನ್ನು ಇನ್ನೇನೋ ಅಂತ ಅಂದುಕೊಂಡು, ಅಂದರೆ ಅವುಗಳು ಮನೆಯಲ್ಲೇ, ಅಂದರೆ ನಾವು ಓದಬೇಕಾದದ್ದೇ ಅಲ್ಲ ಅನ್ನೋ ಮಟ್ಟಿಗೆ ಇವತ್ತು ತಂದುಬಿಟ್ರು. ಅದನ್ನೆಲ್ಲ ಏನು ಓದೋದು? ಕಂತೆ, ಪುರಾಣದ ಕಂತೆಗಳು ಅಂತ ಅನ್ನೋದು ಒಂದು, ಏನು ಸಿಗತ್ತೆ ಅದರಲ್ಲಿ, ಏನೂ ಇಲ್ಲ ಅಂತ ಅನ್ನೋದೊಂದು, ಮತ್ತು ಇದೆಲ್ಲ ಸುಳ್ಳು, ಇದೆಲ್ಲ ತಪ್ಪು, ಇದು ಇತಿಹಾಸ ಅಲ್ಲ, ಮತ್ತು ಇಲ್ಲಿರೋದೆಲ್ಲ ತಾರತಮ್ಯ, ಇನ್ನೊಂದು ಶೋಷಣೆ, ಏನೆಲ್ಲ ಅದರಲ್ಲಿ ಕಾಣಿಸಿದರು. ಒಂದೊಮ್ಮೆ ಇದ್ದಿರಬಹುದು, ಒಂದು ತಾರತಮ್ಯ ಅಲ್ಲಿ ಕಾಣಿಸಿದೆ ಅಂತಲೇ ಅಂದ್ಕೊಳ್ಳೋಣ. ಈ ತಾರತಮ್ಯ ಕಾಣಿಸಿದೆ ಅನ್ನೋದಕ್ಕಾಗಿ ಆ ಕೃತಿ ಅನ್ನೋದು ಅದು ನಿಷೇಧಿಸಬೇಕು ಅನ್ನೋ ಕೃತಿ ಆಗೋಲ್ಲ. ಯಾಕೆ ಅಂದರೆ, ಈಗ ತಾರತಮ್ಯ ಕಾಣಿಸಿದ್ರದ್ದು ಏನು ಹೇಳ್ತಾ ಇದೆ, ಮನುಷ್ಯ ಯಾರನ್ನೋ ಕೀಳಾಗಿ ಅವತ್ತೂ ಕಾಣ್ತಿದ್ದ ಅಂತ ಹೇಳ್ತಾ ಇದೆ. ಯಾಕೆ ಕಂಡವ್ರ ಕಥೆಯಲ್ಲಿ ಇಲ್ವಾ? ಹಾಗಿದ್ರೆ ಇದೆ. ಇವರು ರಾಮ ಅಂದರು, ರಾಮ ತಾರತಮ್ಯ ಮಾಡಿದ್ದಾನೆ ಅಂದರು. ರಾಮ ತಾರತಮ್ಯ ಮಾಡಿಲ್ಲ. ಅಲ್ಲಿ ತಾರತಮ್ಯನೇ ಮಾಡಿದವ್ರು ಯಾರೂ ಇಲ್ವಾ ಅಂದರೆ ಇದ್ದಾರೆ, ಖಂಡಿತವಾಗಿ. ಈಗ ರಾವಣ ಅಂತ ತಗೊಂಡ್ರೆ, ರಾವಣ ರಾಮನ ಜೊತೆಗೆ ಯುದ್ಧ ಮಾಡ್ತಾನಲ್ಲ, ಅವನು ಯುದ್ಧಕ್ಕೆ ಬಂದು ಅವನು ಮುಕ್ತಾಯ ಆಗಿದ್ದೆ ಅವತ್ತು ಕೊನೆಗೆ. ಅಷ್ಟೊತ್ತು ತನಕ ಮಾಡಿದ್ದೇನು ಅಂದರೆ ಒಬ್ಬೊಬ್ಬರನ್ನೇ ಕಳಿಸಿದ್ದು ಬಲಿ ಕೊಟ್ಟಿದ್ದು. ಇವತ್ತು ಇವನು ಕಳಿಸಿದ, ಅವನು ಸತ್ತ ಕೂಡಲೇ ಅವನಿಗಿಂತ ಇನ್ನೊಬ್ಬನ ಕಳಿಸಿದ. ಎಲ್ಲಿವರೆಗೆ ಅಂದರೆ ಕೊನೆಗೆ ಒಡ ಹುಟ್ಟಿದ ತಮ್ಮ, ಮಗ ಎಲ್ಲರನ್ನು ಕಳಿಸಿ ಕಳ್ಕೊಂಡಿದ್ದು ಅಂತ ಇದೆಯಲ್ಲ, ಹೇಡಿ ಅಲ್ವಾ? ಹೇಡಿನೇ. ಅದರ ಜೊತೆಗೆ ಮಹಾ ಹೇಡಿನೇ. ದುರ್ಯೋಧನ ರಾವಣರಷ್ಟು ಹೇಡಿ ಇಲ್ಲ. ನಾವಿವತ್ತು ವಿಜೃಂಭಿಸ್ತೀವಿ, ಒಳಗಡೆ ಮಹಾ ಪುಕ್ಕಲುಗಳು ಇಬ್ರು. ಯಾಕೆ ಎಲ್ಲರನ್ನು ಕಟ್ಕೊಂಡು ಬರ್ತಾ ಇದ್ದಾರೆ? ಒಬ್ಬ ನಿಜವಾದ ಯೋಧ ಅಂದ್ರೆ ಮುಂದಿಂದ ನಿಂತು ಹೋರಾಡ. ರಾಮ ಅವನ ಹೆಂಡತಿ ಕಳೆದೋದ್ರೆ ಅವನೇ ಬಂದು ಮುಂದೆ ನಿಂತ್ಕೊಂಡಿದ್ದಾನೆ. ಪಾಂಡವರು ಅವರೇ ಯುದ್ಧ ಮಾಡ್ತಾ ಇದ್ದಾರೆ. ಪಾಂಡವರಲ್ಲಿ ಯಾರು ಯುದ್ಧ ಮಾಡಿದ್ದು ಅಂತಂದ್ರೆ ಪಾಂಡವರೇ ಪ್ರಧಾನವಾಗಿ. ಅಲ್ಲಿ ಯಾರು ಅಂದರೆ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಬೇರೆಯವರದೇ ಕಥೆಯಲ್ಲಿ. ಅಂದರೆ ಯಾಕೆ ಅಂದರೆ ಇವ್ರುಗಳಿರ್ತಾರಲ್ಲ, ಈ ಅಪರಾಧಿ ಮನೋಭಾವ ಇರುತ್ತಲ್ಲ, ಈ ಥರ ಒಳಗಡೆ ಮಹಾಪುಕ್ಕಲುಗಳಾಗಿರ್ತಾರೆ, ಅವ್ರು ಹೇಡಿಗಳೇ. ಅಂದರೆ ಈಗ ರಾವಣ ಮಾಡಿದ್ದ ಈ ಕೆಲಸ ಇದೆಯಲ್ಲ, ತನ್ನವರನ್ನೆಲ್ಲ ಬಲಿ ಕೊಡ್ತಾ ಹೋದಾಗ ತಾರತಮ್ಯದ ಭಾವ ಅಲ್ಲಿದೆ ಅಂತ. ನೀನು ಇನ್ನೊಬ್ಬ ಮನುಷ್ಯ ನನಗಾಗಿ ಇದ್ದಾನೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ತಾರತಮ್ಯ ಅಂತ. ಇವನು ನನಗಾಗಿದ್ದಾನೆ, ನನ್ನ ಆಸೆ ಈಡೇರಿಸೋದಕ್ಕಾಗಿದ್ದಾನೆ ಅಂತ. ಎಂಥ ಆಸೆಯಪ್ಪ ನಿಂದು ಅಂತ ಅಂದರೆ, 1000 ಜನ ಅಂತಃಪುರದಲ್ಲಿ ತುಂಬಿದ್ದಾರೆ, ಇನ್ನೊಬ್ಬಳು ನನಗೆ ಬೇಕು ಭೋಗಿಸೋದಕ್ಕೆ, ಅದಕ್ಕಾಗಿ ನೀವೆಲ್ಲ ಸಾಯಿರಿ ಅಂತ ಅನ್ನೋದಿದೆಯಲ್ಲ. ಅಂದರೆ ಮನುಷ್ಯರನ್ನ ಅಹಂಕಾರವನ್ನ, ಸ್ವಾರ್ಥವನ್ನ ಪೋಷಿಸೋದಕ್ಕೋಸ್ಕರ, ಅಹಂಕಾರದ ಜೊತೆಗೆ ಸ್ವಾರ್ಥ ಪೂರೈಕೆಗಾಗಿ ಇಷ್ಟು ಕೀಳಾಗಿ ಒಬ್ಬ ನೋಡ್ತಾನೆ. ಅಂದರೆ ರಾಮಾಯಣದಲ್ಲಿ ತಾರತಮ್ಯ ಇದೆ. ರಾಮಾಯಣದಲ್ಲಿ ತಾರತಮ್ಯ ಇದೆ ಅಂದ್ರೇನು? ತಾರತಮ್ಯ ಇರುವ ಜನ ಆ ಕಾಲದಲ್ಲಿ ಇದ್ದಾರೆ.
ಅಂದರೆ ತಾರತಮ್ಯ ಇರುವ ಜನ ಉಳಿಬಾರದು ಅಂತ ರಾಮಾಯಣ ಕೊನೆಯಲ್ಲಿ ಹೇಳ್ತು. ನೀನು ಹಾಗೆ ಮಾಡೋನು ಉಳಿಬಾರದು ಅಂತ ಹೇಳ್ತು ಅಂತ. ನಾವು ಏನನ್ನು ಗಮನಿಸಬೇಕೋ ಅದನ್ನು ಬಿಟ್ಟು ಏನನ್ನು ಗಮನಿಸಬಾರದು ಅದನ್ನು ಹೈಲೈಟ್ ಮಾಡಿ ಡಿಬೇಟ್ ಆಗ್ತಾ ಇರೋದು. ಡಿಬೇಟ್ ಆಗ್ತಾ ಇರೋದು ಯಾಕೆ ಅಂದರೆ ಹೈಲೈಟ್ ಮಾಡಿದ್ದಾರೆ. ನಮ್ಮ ಎದುರಿಗೆ ಏನು ತಂದಿದ್ದಾರೆ ಅಂತ ಅಂದರೆ, ಈಗ ನಾನು ಹಿಂದೆ ಹೇಳಿದ್ನಲ್ಲ, ಇದನ್ನು ಆರಂಭ ಮಾಡಿದ್ದು ಬ್ರಿಟಿಷರೇ. ಅವರಿಗೆ ಬಂದಿದ್ದು ಒಂದೇ, ನಮ್ಮನ್ನು ಮೀರಿದವರು. ಸ್ಪಷ್ಟವಾದ ಇತಿಹಾಸ ಸ್ಪಷ್ಟವೇ, ಅದಕ್ಕಿಂತ ಮೊದಲು ಆ ಥರ ಚಿಂತನೆಗಳಿಲ್ಲ. ಸ್ಪಷ್ಟವಾದ ಈಗ ಯಾರು ಬೇಕಾಗಿಲ್ಲ, ನಮ್ಮವರೇ ಮಾತಾಡ್ತಾರೆ. ನಮ್ಮವರೇ ಮಾತಾಡ್ತಾರೆ. ಅಂದರೆ ಇಲ್ಲವೇ ಇಲ್ಲ ಅಂತಲೂ ಅಲ್ಲ. ಈಗ ಭಾರತದಲ್ಲೇ ಬೇರೆ ಬೇರೆ ಕಾಲಗಳಲ್ಲಿ ಇವುಗಳ ಕುರಿತು ಬೇರೆ ಮಾತುಗಳು ಬಂದಿರೋದಿದೆ. ಹಾಗೆ ಇಲ್ಲವೇ ಇಲ್ಲ ಅಂತಲ್ಲ. ಆದರೆ ಇದು ಒಂದು ದೊಡ್ಡ ಇದು ಅನ್ನೋ ತರಹ, ಅನಾಹುತ ಅನ್ನೋ ತರಹ ವ್ಯವಸ್ಥಿತವಾಗಿ ತಂದು ಹೆಜ್ಜೆ ಹೆಜ್ಜೆಯಲ್ಲಿ ಅದನ್ನು ಕೊಟ್ಟವರು ಅವರು. ಅದಾದಮೇಲೆ ಅದನ್ನು ಬೇರೆಯವರು ಎತ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮನ್ನು ಬುದ್ಧಿಪೂರ್ವಕವಾಗಿ ನಾವು ಎಲ್ಲಿ ಇರಬೇಕೋ ಅಲ್ಲಲ್ಲದೆ ಇನ್ನೊಂದು ಕಡೆಗೆ ಹೋಗಿ ನಮ್ಮನ್ನು ಚರ್ಚೆಗೊಳಪಡಿಸ್ತಾರೆ. ನಮ್ಮನ್ನು ಎಲ್ಲಿ ತಗೊಂಡೋ ಚರ್ಚೆಗೊಳಪಡಿಸ್ತಾರೆ ಅಂದರೆ, ಈಗ ರಾಮಾಯಣದಲ್ಲಿ ನೋಡಬೇಕಾದದ್ದೇನು ಅನ್ನೋದಕ್ಕಿಂತಲೂ ಈ ಚರ್ಚೆಯಲ್ಲೇ ನಾವು ಹೊತ್ತು ಕಳೆಯುವಂತೆ ಮಾಡ್ತಾರೆ ಅವರು. ನಾವು ಅಂದ್ರೇನು, ಒಂದು ಜನಾಂಗ, ಒಂದು ಜನರೇಷನ್ ಅದರಲ್ಲೇ ಮುಳುಗುವಂತೆ ಮಾಡ್ತಾ ಅದರ ಮಹತ್ವವನ್ನು ಕಡಿಮೆ ಮಾಡ್ತಾರೆ. ಬಹಳ ವ್ಯವಸ್ಥಿತವಾದ ಯೋಜನೆ ಇದು. ಅವರು ಬಹಳ ಜಾಣ್ಮೆಯಿಂದ ತಂದು ನಿಲ್ಲಿಸಿದ್ದಾರೆ, ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಅದನ್ನು ತಂದು ನಿಲ್ಲಿಸಿದ್ದಾರೆ. ಮತ್ತು ಅವರಿಗೆ ಅದಕ್ಕೆ ಬೇಕಾದ ಕೆಲವು ಅಂಶಗಳಲ್ಲಿವೆ, ಅದನ್ನು ಎತ್ತೋದಕ್ಕೆ ಕೃತಿಯಲ್ಲಿದೆ ಅದು. ಹಾಗಂತ ಅದು ಕೃತಿಯ ದೋಷ ಅಲ್ಲ. ಕೃತಿ ಏನು ನಡೀತೋ ಅದನ್ನು ಹೇಳೋದಕ್ಕೆ ಹೊರಟಿದೆ. ಎರಡೂ ನಡೆದಿದೆ. ರಾಮ ಮರೆಯಲ್ಲಿ ನಿಂತು ಬಾಣ ಬಿಟ್ಟಿದ್ದಾನೆ. ರಾಮ ವಾಲಿಗೆ ಮರೆಯಲ್ಲಿ ನಿಂತು ಬಾಣ ಬಿಟ್ಟಿದ್ದಾನೆ. ಇವರು ವಾಲ್ಮೀಕಿ ನಿಜವಾಗಿ ಹಾಗಿದ್ರೆ ಅಂಥ ಒಳ್ಳೆ ಕೃತಿಕಾರರೇ ಅಲ್ಲ. ಅದನ್ನೆಲ್ಲ ಮರೆಮಾಚಬೇಕು ಇವತ್ತಿನ ಪ್ರಕಾರ. ಅದಕ್ಕೆ ಅವರಿಗೆ ಏನು ಅಂತ ಅಂದರೆ, ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು ಅಂತೆಲ್ಲ ಏನೂ ಇಲ್ಲ. ಯಾಕೆಂದರೆ ಅವರಿಗೆ ಹಿಡನ್ ಅಜೆಂಡಾ ಇಲ್ಲ. ಅದು ಹಿಡನ್ ಆದರೂ ಆಗಲಿ, ವ್ಯಕ್ತವಾಗಿ ಆದರೂ ಆಗಲಿ, ಬೇರೆ ಅಜೆಂಡಾ ಇಲ್ಲ. ಇದು ನಡೆದಿದೆ, ಇದನ್ನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಹೇಳೋದಕ್ಕೆ ಅಜೆಂಡಾ ಇದೆ. ಆ ಕಥೆಯನ್ನು ಮಾರ್ಪಾಡು ಮಾಡುವ ಅಜೆಂಡಾ ಅಲ್ಲ ಅದು. ಅದನ್ನೇ ಯಾಕೆಂದರೆ, ಈಗ ವಾಲ್ಮೀಕಿಗಳು ರಾಮನದ್ದಲ್ಲದ ಕಥೆಯನ್ನು ತಗೋಬೋದಾಗಿತ್ತು. ವ್ಯಾಸರು ಈ ಧೃತರಾಷ್ಟ್ರನ ಮಕ್ಕಳು, ಪಾಂಡವಿನ ಮಕ್ಕಳು ಅಲ್ಲದ ರಾಜರ ಚರಿತ್ರೆಯನ್ನು ಹೇಳ್ಬೋದಾಗಿತ್ತು. ಆದರೆ ಅವರು ಅದನ್ನೇ ಯಾಕೆ ತಗೊಂಡಿದ್ದಾರೆ ಅಂದರೆ, ಅವರಿಗೆ ಏನನ್ನು ಹೇಳಬೇಕಾಗಿದೆಯೋ ಅದಕ್ಕೆ ಬೇಕಾದಷ್ಟು ಅಲ್ಲಿದೆ. ಹೇಳುವಾಗ ಅವರು ಯಾವುದನ್ನು ಮುಚ್ಚುಮರೆ ಮಾಡಿಲ್ಲ. ಇಷ್ಟೇ ಇಟ್ಟುಕೊಂಡು 4 ಮರೆಯಲ್ಲಿ ನಿಂತ, ಶಂಭೂಕನನ್ನು ಕೊಂದ, ಸೀತೆಯನ್ನು ಪರಿತ್ಯಾಗ ಮಾಡಿದ, ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ 4 ರಾಮನ ಮೇಲೆ. ಮತ್ತು ಉಳಿದಿದ್ದೆಲ್ಲ ಏನಾಯಿತು, ಇದನ್ನು ಇಟ್ಕೊಳ್ಳೋಣ, ಇರಲಿ, ಇದು ಚರ್ಚೆ ಮಾಡೋಣ. ನಿಮಗೆ ಸರಿಯಲ್ಲ ಅಂತ ಅನ್ನಿಸಿದರೆ ಸರಿಯಲ್ಲ, ಅದೀಗ ಎಲ್ಲರಿಗೂ ಅಲ್ಲ. ಒಂದಿನ ಎಲ್ಲೋ ಮಾತಾಡ್ತಾ ಇದ್ದೆ, ಪ್ರವಚನ ಮುಗ್ದಲ್ಲಿ ವೃದ್ಧರು ಬಂದರು. ಅವರು ಬಂದು ಹೇಳಿದ್ರು, ಎಷ್ಟು ಹೇಳಿದರು, ನಾನು ರಾಮನ ಪರಮ ಭಕ್ತ, ನಾನು ನಿತ್ಯ ಪೂಜೆ ಮಾಡ್ತೀನಿ. ಎಷ್ಟು ಮಾಡಿದರೂ ರಾಮ ಕೊನೆಗೆ ಸೀತೆಯನ್ನು ಕಾಡಿಗೆ ಕಳಿಸ್ತಾನಲ್ಲ ಗರ್ಭಿಣಿ, ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ನಾನಂದೆ ಒಪ್ಕೋಬೇಡಿ. ಅವ್ರಿಗೆ ಕೇಳಿದೆ, ನಿಮ್ಗೇನಾದ್ರು ಸಮಸ್ಯೆ ಆಗಿದೆ? ಅವ್ರು ಹೇಳಿದ್ರು, ನನಗೆ ರಾಮನ ಪೂಜೆ ಮಾಡೋದಕ್ಕೇನೂ ಸಮಸ್ಯೆ ಇಲ್ಲ, ಭಕ್ತಿಗೇನೂ ಸಮಸ್ಯೆ ಇಲ್ಲ, ಆದರೆ ಮನಸ್ಸಿಗೆ ಆ ಘಟನೆ ಇಷ್ಟ ಆಗೋಲ್ಲ ಅಂತ. ಯಾರು ಅದನ್ನು ನೀವು ಬಲವಂತವಾಗಿ ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ? ಅವರು ಹೇಳಿಲ್ಲ ಅದನ್ನು. ವಾಲ್ಮೀಕಿಗಳ ಮನಸ್ಸಿದ್ರೆ ತೆಗೆದಾಕ್ಬಿಡ್ತಾಯಿದ್ರು. ನೀವು ಇದನ್ನು ಜಿಜ್ಞಾಸೆಗೆ ಇಟ್ಕೊಳ್ಳಿ, ಚರ್ಚೆಗೆ ಇಟ್ಕೊಳ್ಳಿ. ಯಾಕೆ ಜಿಜ್ಞಾಸೆಗೆ ಇಟ್ಕೊಳ್ಳಿ ಅಂತ ಅಂದರೆ, ಒಬ್ಬ ವ್ಯಕ್ತಿಯ ಮೇಲೆ ಒಂದು ಆರೋಪ ಬರುತ್ತೆ. ಅಲ್ಲಿ ನಡೆದಿರೋದೇನು, ಒಬ್ಬ ವ್ಯಕ್ತಿ ಶೀಲವಂತ ಅಲ್ಲ ಅಂತ ಆರೋಪ ಬರುತ್ತೆ, ಮಿಥ್ಯಾರೋಪ ಬರುತ್ತೆ. ಇವತ್ತಂತೂ ವಿಜೃಂಭಿಸ್ತಾ ಇರೋ ಕಾಲ ಮಿಥ್ಯಾರೋಪ ಬಂದಾಗ ಸಮೂಹ ಹೇಗೆ ವರ್ತಿಸುತ್ತೆ? ಇವತ್ತಿನಂಗೆ ವರ್ತಿಸಿದೆ. ಅವತ್ತು ಜೈ ಅಂದರು, ಯಾರೋ ಹೇಳ್ದ ಒಬ್ಬ, ಸರಿ ಅಯೋಧ್ಯೆ ಅಲ್ಲಿಗ ನಾವು ಅಗಸ ಹೇಳ್ದ ಅನ್ನೋ ಕತೆ ಮೂಲ ರಾಮಾಯಣದ್ದಲ್ಲ. ಪ್ರಜೆಗಳೆಲ್ಲ ಮಾತಾಡ್ತಾ ಇದ್ರು ಅನ್ನೋದು ವಿಷಯ. ತೈಲ ಬಿಂದು ರಿವಾಂಬಸಿ ಅಂತ ಕಾಳಿದಾಸ ಹೇಳ್ತಾನೆ. ಒಂದು ನೀರಿನ ಮೇಲೆ ಒಂದು ಬೊಟ್ಟು ಎಣ್ಣೆ ಬಿಟ್ಟರೆ ಒಂದು ಕ್ಷಣದಲ್ಲಿ ಅದು ಹಿಂಗೆ ಹರಡ್ಕೊಂಡ್ಬಿಡತ್ತಲ್ಲ, ಹರಡ್ಕೊಂಡ್ಬಿಟ್ಟಿತ್ತು ಅದು ಅಂತ. ಅದೇ ಮಾತು ಎಲ್ಲರಲ್ಲಿ ಅಂತ. ಅಂದರೆ ಅದು ಇದ್ದಕ್ಕಿದ್ದಾಗ ಹರಡ್ಕೊಳ್ಳಲ್ಲ. ಒಬ್ಬ ಮೊದಲು ಒಂದು ಬಿಂದು ಬಿಡಬೇಕು, ಅದಕ್ಕೆ ಒಬ್ಬ ಮಾತಾಡ್ದ, ಹರಡ್ಕೊಳ್ತು, ಎಲ್ಲರೂ ಜೈ ಅಂದರು. ಅಂದಿದ್ದರಿಂದ ಏನಾಯಿತು ಅಂತ ಅಂದರೆ, ಒಬ್ಬ ನಿಜವಾಗಿಯೂ ಅಂಥದ್ದಲ್ಲದವಳಿಗೆ ಆ ಶಿಕ್ಷೆ ಕೊಟ್ಟಾಗಾಯಿತು. ರಾಮ ಸುಖವಾಗಿದ್ದ ಅಂದರೆ ರಾಮನೂ ಸುಖವಾಗಿಲ್ಲ. ಲವಕುಶರಿಗೆ ಒಂದಿಷ್ಟು ಕಾಲ ತಾಯಿ ಜೊತೆ, ಒಂದಿಷ್ಟು ಕಾಲ ತಂದೆ ಜೊತೆಗಂತಾಯಿತು ಅಂದರೆ ನೀವು ಒಂದು ಕುಟುಂಬವನ್ನು ಛಿದ್ರ ಮಾಡಿಬಿಟ್ರಿ. ಇದರಿಂದ ಒಂದು ಕುಟುಂಬವನ್ನು ಛಿದ್ರ ಮಾಡಿಬಿಟ್ರಿ. ನಮ್ಮ ಗಮನವನ್ನು ಇವರು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಕೊಳ್ತಾ ಇದ್ದೀವಿ ನಾವು ಅಂದರೆ, ರಾಮ ಸೀತೆಯನ್ನು ಬಿಟ್ಟ ಅಂತ. ರಾಮ ಸೀತೆಯನ್ನು ಬಿಡುವ ಅನಿವಾರ್ಯತೆ ಯಾಕೆ ಬಂತು ಅನ್ನೋ ಅಲ್ಲಿ ನಮಗೆ ಸಂಬಂಧಪಟ್ಟ ವಿಷಯ ಇದೆ. ರಾಮ ಸೀತೆಯನ್ನು ಬಿಟ್ಟ ಅನ್ನೋದರಲ್ಲಿ ಅದು ರಾಮನಿಗೆ ಸಂಬಂಧಪಟ್ಟ ವಿಷಯ ಆಯಿತು.
ರಾಮನಿಗೆ ಅಂಥ ಅನಿವಾರ್ಯತೆಯನ್ನು ಸೃಷ್ಟಿಸಿದ್ದೊಂದು ಮಿಥ್ಯಾಪವಾದ ಮತ್ತು ಮಿಥ್ಯಾಪವಾದವನ್ನು ಕುರುಡಾಗಿ ನಂಬಿದ ಒಂದು ಜನಸ್ತೋಮ, ಅದು ಅನಿವಾರ್ಯತೆಯನ್ನು ಸೃಷ್ಟಿಸಿತು ಅಂತ ನೋಡುವಾಗ ಅಲ್ಲಿ ಕೊಡೋ ಕೊನೆಗೆ ಸೀತೆದೊಂದು ಇದಿದೆಯಲ್ಲ, ಸೀತೆ ಭೂಪ್ರವೇಶ ಮಾಡಿಬಿಡ್ತಾಳಲ್ಲ, ಜಗತ್ತಿನಲ್ಲಿ ಕಂಡ ಅವತ್ತಿಂದ ಇವತ್ತಿನವರೆಗಿನ ಅತ್ಯಂತ ದೊಡ್ಡ ಪ್ರತಿಭಟನೆ ಅದು. ನನ್ನ ಮೇಲೆ ಮಿಥ್ಯಾಪವಾದ ಮಾಡಿದ್ದೀರಿ ಅನ್ನೋದಕ್ಕೆ ಯಾವತ್ತು ಇಡೀ ಅಯೋಧ್ಯೆ ಸ್ವೀಕರಿಸೋದಕ್ಕೆ ಸಿದ್ಧವಾಗಿತ್ತೋ, ನಾನು ಯಾರಿಗೂ ಲಭ್ಯ ಆಗೋಲ್ಲ ಅಂತ ಒಂದು ಪ್ರತಿಭಟಿಸಿ ಹೋಗ್ತಾಳಲ್ಲ ಸೀತೆ. ಯಾರನ್ನು ಪ್ರತಿಭಟಿಸಿದಾಳೆ ಅವಳು ಅಂತ ಅಂದರೆ, ನೋಡುವಾಗ ರಾಮನ್ನ ಅಂತ ನಾವು ವ್ಯಾಖ್ಯಾನಿಸ್ಬೋದು. ಅವಳು ಪ್ರತಿಭಟಿಸ್ತಾ ಇರೋದು ಇಡೀ ಆ ಸಮೂಹವನ್ನು. ಯಾರೋ ಒಬ್ಬನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಹಾಗೆ ಅರ್ಥ ಮಾಡಿಕೊಳ್ಳದೆ ನೀವು ಇನ್ಯಾವುದೋ ಒಂದು ಹೊರಗಡೆಯ ವಾತಾವರಣವನ್ನು ಗಮನಿಸಿಕೊಂಡು ಅವನನ್ನು ತಪ್ಪಿತಸ್ಥ ಅಂತ ಹೇಳ್ತೀರಿ ಅಂದರೆ ಏನಾಗತ್ತೆ ಅಂತ ಒಂದು ನಿದರ್ಶನವನ್ನು ಕೊಟ್ಟು ಅವಳು ಪ್ರತಿಭಟಿಸಿ ಹೋಗ್ತಾಳೆ. ಅವಳು ಗಮನಿಸಬೇಕಾದ ಅಂಶಗಳು ಇಲ್ಲಿ ಆ ಪ್ರಜೆಗಳ ಜಾಗದಲ್ಲಿ ನಾವು ನಿಂತ್ಕೊಳ್ಬೇಕಾಗಿದೆ ಅಂತ. ನಾವೆಲ್ಲೋಗಿ ನಿಂತ್ಕೊಳ್ತಾ ಇದ್ದೀವಿ, ರಾಮ ಕಟಕಟೆಯಲ್ಲಿದ್ದಾನೆ ನಮ್ಮ ಪ್ರಕಾರ, ನಾವು ನ್ಯಾಯಾಧೀಶರ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ, ನಾವು ನ್ಯಾಯ ಮಾಡೋಕ್ಕೆ ಬಂದಿದ್ದೀವಿ ಅಂತ. ರಾಮ ಬಂದು ಹೋಗಿ ಆಗೋಯ್ತು. ನಮ್ಮ ನ್ಯಾಯದಿಂದ ರಾಮನಿಗೆ ಯಾವ ಲಾಭವೂ ಇಲ್ಲ, ಯಾವ ನಷ್ಟವೂ ಇಲ್ಲ, ಅದು ಮುಗಿದ ಕಥೆ. ಮತ್ತು ನಮಗೇನು ಅಂದರೆ, ನೀನು ನಿಂತ್ಕೋಬೇಕಾಗಿದ್ದು ಅಲ್ಲಿ ನಿಂತ್ಕೋ. ಒಂದು ವಿಷಯ ಬಂದಾಗ ಅದು ಸರಿಯೇ ತಪ್ಪೇ ಅಂತ ನಿರ್ಣಯಿಸುವಾಗ ನೀನು ಎಷ್ಟು ಯೋಚಿಸಬೇಕು. ಯೋಚಿಸದೆ ನೀನು ಹೇಗಾದರೂ ಮಾತಾಡಿದ್ರೆ ಒಂದು ಲೂಸ್ ಟಾಕ್, ಸುಮ್ಮನೆ ಆಡಿದ್ದ. ಅವನಿಗೇನು ಭಾಳ ಉದ್ದೇಶ ಇತ್ತ ಅಯೋಧ್ಯೆಯ ಪ್ರಜೆಗಳಿಗೆ ಏನು ಸೀತೆನ ಕಾಡಿಗೆ ಕಳಿಸ್ಬಿಡ್ಬೇಕು ಅಂತ ಏನಾದ್ರು ಹಠವ ದ್ವೇಷವ ಎಂಥದ್ದೂ ಅಲ್ಲ, ಸುಮ್ಮನೆ ಒಂದು ಲೂಸ್ ಟಾಕ್. ಇವತ್ತು ನಡೆಯತ್ತಲ್ಲ ಅದು, ಒಂದು ಹಾಕ್ಬಿಡೋದಪ್ಪ, ನಂದು ಒಂದು ಸೇರಿಸ್ಬಿಡು, ಹಾಗೇನೆ ಅದು ಅಂತ ಅಂದ್ಕೊಂಡು ಹೋಗ್ಬಿಡೋದು ನಾನು. ಆದರೆ ಅದು ಅಷ್ಟಕ್ಕೆ ನಿಲ್ಲೋಲ್ಲ. ಅದು ದುಷ್ಪರಿಣಾಮ ಎಷ್ಟು ಆಗಬಹುದು, ಒಬ್ಬ ವ್ಯಕ್ತಿಯ ಬದುಕನ್ನೇ ಅದು ಛಿದ್ರಗೊಳಿಸಬಹುದು ಅಂತೆಲ್ಲ ನೋಡಿದಾಗ ರಾಮಾಯಣ ಕೊಡುವ ಸಂದೇಶಗಳು ಇಲ್ಲಿವೆ. ವ್ಯತ್ಯಾಸ ಇದು. ಅಂದರೆ ಮನುಷ್ಯನ ಯೋಚನೆಗಳು ಒಂದೇ ತರಹ ಅವತ್ತಿಗೂ ಇವತ್ತಿಗೂ ಅಂತ ನಾನು ಮೊದಲು ಹೇಳಿದ್ನಲ್ಲ, ಅದು ಈ ಯೋಚನೆ. ಆದರೆ ಹೀಗೆ ನೀನು ಮಾಡಿದಾಗ ಆದ ಪರಿಣಾಮ ಇದೆಯಲ್ಲ, ಅದು ವ್ಯತ್ಯಾಸ. ಇದು ಗಮನಿಸ್ಕೊಳ್ಬೇಕಾಗಿದೆ ಅಂತ. ಹಾಗಾಗಿ ರಾಮಾಯಣ ಅನ್ನೋದು ಅದು ಯಾವತ್ತಿಗಿದ್ರೂ ಪ್ರಸ್ತುತ ಆಗುತ್ತೆ. ಅದೀಗ ಆ ಪ್ರಶ್ನೆಗೆ ಸುಮ್ಮನೆ ಹೀಗೆ ನನಗೆ ಒಂದು ಈಗಾಗಲೇ ಕೇಳಿರುವಂತಹ ವಿಷಯವನ್ನೇ ಕೇಳೋದಾದರೆ, ಹಾಗಿದ್ರೆ ರಾಮ ಹಾಗಿರೋ ಅದು ಮಾಡಿರೋದು ಸರಿ ಅಂತನಾ ಹೇಗೆ ಅಂದು ಅದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ ಅಂತ? ಹೌದು, ಅಲ್ಲಿ ರಾಮ ಅಲ್ಲಿ ನಡೆದುಕೊಂಡಿದ್ದು ಸೀತಾರಾಮನಾಗಿ ಅಲ್ಲ, ರಾಜಾರಾಮ ಅಂತ. ಹೌದು, ಅದೊಂದು ಕೇಳಿದ್ದೀನಿ ನಾನು. ಏನು ಅಂದರೆ ರಾಜನಾಗಿ ಕುಳಿತುಕೊಂಡಿದ್ದಾನೆ. ರಾಜನಾಗಿ ಕುಳಿತುಕೊಂಡಾಗ ಏನಾಗಿದೆ, ರಾಜನ ಪರಿವಾರದ ಮೇಲೆ ಆಕ್ಷೇಪ ಬಂದಿದೆ. ಬಂದ ಆಕ್ಷೇಪ ಏನು, ರಾವಣನ ಮನೆಯಲ್ಲಿ 1 ವರ್ಷಗಳ ಕಾಲ ಇದ್ದ ಅವಳು ಸುಶೀಲೆಯ ಅಂತ ಪ್ರಶ್ನೆ. ಯಾಕೆ ಆ ಪ್ರಶ್ನೆ? ಸೀತೆಯ ಮೇಲೆ ಅವರಿಗೆ ಅನುಮಾನವ ಅಂದರೆ ಸೀತೆಯ ಮೇಲಲ್ಲ ಅವರು ಅನುಮಾನಿಸ್ತಾ ಇರೋದು. ಅವರಿಗೆ ಯಾರ ಮೇಲೆ ಅನುಮಾನ ಇದೆ ಅಥವಾ ಯಾರ ಮೇಲೆ ನಿರ್ಣಯ ಇದೆ? ರಾವಣನ ಮೇಲೆ. ಅವನ ಕಥೆ ಗೊತ್ತಿದೆ, ಅವನು ಏನು ಮಾಡೋನು ಅಂತ. ಅವನು ಏನೂ ಮಾಡದೇ ಬಿಟ್ಟಿದ್ದಾನ ಅಂತ ಪ್ರಶ್ನೆ ಇವರಿಗೆ. ಆ ಪ್ರಶ್ನೆ ಯಾಕೆ ಅಂತ ಅಂದರೆ 2 ಅಂಶ ಅದರಲ್ಲಿ. ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ ಅಂತ ಒಂದು ಮಾತು ಬಂತಂತೆ ಪ್ರಜೆಗಳಲ್ಲಿ. ರಾಮನಿಗೆ ಗೂಢಚರರು ಬಂದು ಹೇಳಿದ್ರು ಅದನ್ನ. ಏನು ಹೇಳಿದ್ರು ಅಂದರೆ, ನಾಳೆ ನಮ್ಮ ಮನೆಗಳಲ್ಲಿ ನಮ್ಮ ಹೆಂಡತಿಯರು ಮನೆ ಬಿಟ್ಟು ಹೋಗಿ ಯಾರದೋ ಮನೆಯಲ್ಲಿ 1 ವರ್ಷ ಇದ್ದು ಆಮೇಲೆ ಬಂದರೆ ನಾವು ಸ್ವೀಕರಿಸಬೇಕು ಅಂತ ಆಯ್ತಲ್ಲ, ಯಾಕಂದ್ರೆ ರಾಜನೇ ಮಾಡಿದ್ದಾನೆ ಹಾಗೆ ಅಂತ ಮಾತು ಬಂತು. ಈಗ ಇವತ್ತು ನಮಗಿದು ಮೌಲ್ಯ ಅಂತಲೇ ಅನ್ನಿಸದೇ ಇರುವ ಕಾಲದಲ್ಲಿ ನಿಂತ್ಕೊಂಡಿದ್ದೀವಿ, ನಮ್ಗೆ ಅರ್ಥ ಆಗೋಲ್ಲ ಇದು. ಅವತ್ತದು ದೊಡ್ಡ ವಿಷಯ ಅವರಿಗೆ. ಆಗ ಒಂದು ಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ ಕುಳಿತುಕೊಂಡವನಿಗೆ ಅನಿಸ್ತಾ ಇರೋದು ಏನು ಅಂತ ಅಂದರೆ, ನನ್ನ ಒಂದು ನಡವಳಿಕೆಯಿಂದಾಗಿ ಇಡೀ ಸಮಾಜದ ಒಂದು ವ್ಯವಸ್ಥೆ ಮುರಿತಾ ಇದೆ. ಬರೀ ಹೆಣ್ಣಿನ ಮೇಲಲ್ಲ, ಇಷ್ಟನ್ನೇ ಇಟ್ಕೊಂಡ್ರೆ ಹೆಣ್ಣಿನ ಮೇಲೆ ಅಂತ ಅನ್ಸ್ಬಿಡತ್ತೆ. ಹೆಣ್ಣು ಹೋಗಿ ಇನ್ನೊಬ್ಬ ಕಡೆಯಲ್ಲಿ ಇದ್ದು ಬಂದರೆ ಎನ್ನುವಾಗ ಅಲ್ಲಿ ಗಂಡು ಕೆಟ್ಟಿದ್ರೆ ಅಲ್ವಾ ಹೆಣ್ಣು ಇನ್ನೊಂದು ಕಡೆ ಹೋಗೋದಕ್ಕಾಗೋದು. ಆ ಪರಿಸ್ಥಿತಿನ ನಿರ್ಮಾಣ ಮಾಡೋನು ಯಾರು? ಇನ್ನೊಬ್ಬ ಗಂಡಸಾಗ್ಲಿಲ್ವಾ? ಅಂದರೆ ಹೀಗೆ ಒಂದು ವಿವಾಹದ ವ್ಯವಸ್ಥೆಯನ್ನು ಛಿದ್ರಗೊಳಿಸುವಂಥದ್ದು ನನ್ನ ನಿದರ್ಶನದಿಂದಾಗಿ ಆಗತ್ತೆ ಅಂತ ಸ್ಥಾನದಲ್ಲಿ ಕುಳಿತವನಿಗೆ, ಪೀಠದಲ್ಲಿ ಕುಳಿತವನಿಗೆ ಅನ್ನಿಸಿದಾಗ ಅವನು ಬೇರೆ ಥರ ವರ್ತಿಸಬೇಕಾಯಿತು ಅನ್ನೋದು ಒಂದು. ಎರಡನೆಯದ್ದು ಬಂದ ಪ್ರಶ್ನೆ ಏನು ಅಂದರೆ, ಈಗ ಉತ್ತರಾಧಿಕಾರಿತ್ವದ ಪ್ರಶ್ನೆ. ಸೂರ್ಯವಂಶದಲ್ಲಿ ಬಂದವರು, ಇಕ್ಷ್ವಾಕು ವಂಶದಲ್ಲಿ ಬಂದವ ಉತ್ತರಾಧಿಕಾರಿ ಆಗಬೇಕು, ಆಗ ಇದ್ದಿದ್ದ ಹಾಗೆ. ಈಗ ಸೀತೆ ಒಬ್ಬಳೇ ಮಡದಿ ರಾಮನಿಗೆ, ಇವರಿಗೆ ಹುಟ್ಟಿದ ಮಕ್ಕಳೇ ಪೀಠಕ್ಕೆ ಬರ್ತಾರೆ. ಆದರೆ ಪ್ರಜೆಗೆ ಅನ್ನಿಸಿದೆ, ಪ್ರಜಾ ಸಮೂಹಕ್ಕೆ ಅನ್ನಿಸಿದೆ ಬೇರೆ ಏನೋ. ಈಗ ಆ ಮಕ್ಕಳನ್ನು ಪೀಠದಲ್ಲಿ ಕೂರಿಸಬೇಕಾ ಕೂರಿಸಬಾರದಾ? DNA ಟೆಸ್ಟ್ ಇರಲಿಲ್ಲ.
ಈ ಪ್ರಶ್ನೆಯನ್ನು ನೀವು ನಿರ್ವಹಿಸೋದು ಸುಲಭ ಅಲ್ಲ. ನಾವಿವತ್ತು ಹೇಳಿಬಿಡ್ಬೋದು, ಧಾರ್ಷ್ಟ್ಯದಿಂದ ಏನೋ ಹೇಳ್ಕೊಂಡು ಹೋಗ್ಬಿಡ್ಬೋದು. ನಾವಿವತ್ತು ಹೇಗಿದ್ದೀವಿ ಅಂದರೆ ಧಾರ್ಷ್ಟ್ಯದ್ದು ಏನು ಅಂತ ಕೇಳ್ಕೊಂಡು ಹೋಗ್ತೀವಿ. ಹಂಗೆ ನಾನು ಏನಿವಾಗ ಅಂತ ಕೇಳ್ತೀವಿ. ಅದು ಈಗ ನಮ್ಮ ರಾಜಕಾರಣಿಗಳು ಹಂಗೆ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ. ಪ್ರಸ್ತುತದ್ದು. ಆದರೆ ಅವತ್ತು ಹಂಗಿಲ್ಲ, ಸೂಕ್ಷ್ಮತೆ ಇದೆ ಅಲ್ಲಿ. ಈ ಎರಡೂ ಸೂಕ್ಷ್ಮತೆಗೆ ಒಳಗಾದಾಗ ರಾಮನ ಪರಿಸ್ಥಿತಿ ಬೇರೆ ಆಯಿತು. ಆಗ ರಾಮ ನಿಶ್ಚಯಿಸಿದ್ದೇನೆಂದರೆ, ಇಲ್ಲ, ಸೀತೆಯನ್ನು ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ. ಇಷ್ಟಾಗಿಯೂ ಹಲವು ಪ್ರಶ್ನೆಗಳಿವೆ. ಇಷ್ಟಾಗಿಯೂ ಸೀತೆಗೆ ಅನ್ಯಾಯ ಮಾಡಿದಾಗ ಆಗ್ಲಿಲ್ವಾ? ಈಗ ಒಬ್ಬ ರಾಜನ ಸ್ಥಾನದಲ್ಲಿ ಕುಳಿತು, ರಾಜ ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತು ಹೋಗ್ಬೇಕಿತ್ತಲ್ಲ. ಆಗ ಅವಳಿಗೂ ಇದು ಬಂದಾಗ ಆಗ್ಲಿಲ್ವಾ? ಹಲವು ಸ್ತರಗಳಲ್ಲಿ ರಾಮನೇ ಪೀಠತ್ಯಾಗ ಮಾಡಿ ಲಕ್ಷ್ಮಣನ ಕೂರಿಸ್ಬಿಡ್ಬೋದಾಗಿತ್ತು, ಭರತನ ಕೂರಿಸ್ಬಿಡ್ಬೋದಾಗಿತ್ತು. ಕೊನೆ ಪಕ್ಷ ಅವಳಿಗೆ ನಿನ್ನನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಆದರೂ ಕಳಿಸ್ಬೋದಾಗಿತ್ತು. ಬೇಡ, ಒಂದು ಕಡೆಗೆ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು, ಮಿಚಿಲೆಗೆ ಕಳಿಸ್ಬೋದಾಗಿತ್ತು, ಏನೂ ಇಲ್ಲದೆ ಕಾಡಿಗೆ ಕಳಿಸ್ಬೋದಾ ಅಂತೆಲ್ಲ ಪ್ರಶ್ನೆ ಇದರ ಮೇಲೆ ಬರುತ್ತೆ. ಹೀಗೆಲ್ಲ ಮಾಡ್ಬೋದಿತ್ತಾ ಅಂತ ಅಂದರೆ ನಮಗೆ ಕಾಣಿಸುತ್ತೆ. ಅದು ಎಷ್ಟು ದಾರಿಗಳು ಕಾಣಿಸ್ಬೇಕು ಅನ್ನೋದೇ ಅದು. ಅದನ್ನು, ಆ ಇತಿಹಾಸವನ್ನು ದಾಖಲಿಸಿದ್ದೇ ಏನು ಅಂದರೆ, ಈ ಸನ್ನಿವೇಶಕ್ಕೆ ನಾನು ಹೇಗೆ ವರ್ತಿಸಬಹುದಿತ್ತು ಅಂತ ನಾವು ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದು, ಪರಿಷ್ಕಾರ ಮಾಡ್ಕೊಳ್ಳೋದು, ಏನು ಬೇಕಾದ್ರೂ ಮಾಡ್ಕೊಳ್ಳೋಣ. ಆದರೆ ಅವತ್ತು ಅವನಿಗೆ ಅದಷ್ಟು ಅನಿವಾರ್ಯ ಆಗಿತ್ತು. ಸೊ ಅವನು ಹಾಗೆ ಮಾಡಿದ್ದಾನೆ, ಸುಮ್ಮನೆ ಕೇಳ್ತಿದ್ದು. ಅವನು ಹಾಗೆ ನಾನೇನು ಮಾಡ್ಕೋಬೋದಲ್ಲ. ಹಾಗಾಗಿಲ್ವಲ್ಲ, ಹಾಗಾಗಿಲ್ಲ ಜಗತ್ತು. ಯಾಕೆಂದರೆ ಅಷ್ಟಕ್ಕೆ ನಿಂತ್ಕೊಳ್ಳಲ್ಲ. ಅಷ್ಟಕ್ಕೆ ನಿಂತ್ಕೊಂಡ್ರೆ ಸರಿ. ಒಟ್ಟು ಏನಾಯಿತು ಅಂತ ನೋಡ್ತೀವಲ್ಲ, ಅದರಿಂದಾಗಿ ಏನಾಯಿತು, ಯಾರಿಗಾರು ಸುಖ ಆಯ್ತಾ ಅಂತ ನೋಡಿದಾಗ ಆಮೇಲೆ ಅದು ಸರಿಯಲ್ಲ. ವಿವೇಚನೆಯನ್ನು ಬಳಸ್ಕೊಳ್ಬೇಕಾಗಿರೋದು ಮುಖ್ಯ. ಸೀತೆಗೆ ಸುಖ ಆಯ್ತಾ, ರಾಮ ಖುಷಿ ಪಡ್ಕೊಂಡ ಅದರಿಂದಾಗಿ ಅಂದರೆ ರಾಮನೂ ಖುಷಿ ಪಡಲಿಲ್ವಲ್ಲ ಅಂತ. ಹೀಗೆ ಅವನಿಗೆ ಹೇಳೋದಕ್ಕಾಗಿರಲಿಲ್ಲ. ಒಂದು, ನಿನ್ನನ್ನು ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಅದು ನಾವು ಹೇಳೋದಕ್ಕೆ ಸುಲಭ. ಇಬ್ಬರು ಸಂಗಾತಿಗಳು, ಆ ಪ್ರಮಾಣದಲ್ಲಿ ಪ್ರೀತಿಸಿದ ಸಂಗಾತಿಗಳು, ಯಾವ ಬಾಯಲ್ಲಿ ನಿನ್ನನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಬೇಕು? ಹಾಗಾಗಿ ಅವನಿಗೆ ಮುಖ ತೋರ್ಸೋಕ್ಕಾಗಲೇ ಇಲ್ಲ ಸೀತೆಗೆ. ಅವನು ಮುಖ ತೋರಿಸಲೂ ಇಲ್ಲ. ಲಕ್ಷ್ಮಣನಿಗೆ ಹೇಳಿ ಕಳಿಸಿಬಿಟ್ಟ ಅವನು ಅಂತ. ಯಾಕೆಂದರೆ ಅವರ ನಡುವಿನ ಬಂಧ ಇದೆಯಲ್ಲ, ಅದು ಸಾಧಾರಣ ದಂಪತಿಗಳ ಬಂಧ ಅಲ್ಲ. ಅದು ಸಾಧಾರಣ ದಂಪತಿಗಳ ಬಂಧ ಅಲ್ಲ. ಈ ಪ್ರೇಮಕ್ಕೆ ರಾಧಾಕೃಷ್ಣ ಅಂತ ಹೇಳ್ತೀವಲ್ಲ, ಪ್ರೇಮಕ್ಕೆ ಸೀತಾರಾಮ ಅಂತ ಹೇಳಬೇಕು, ದಾಂಪತ್ಯಕ್ಕೆ ಮಾತ್ರ ಹೇಳ್ತೀವಿ. ಜಗತ್ತಿನಲ್ಲಿ ಇವತ್ತಿನವರೆಗೆ ಹೆಂಡತಿ ಕಳೆದು ಹೋಗಿದ್ದಾಳೆ ಅಂತ ಆ ಪ್ರಮಾಣದಲ್ಲಿ ಕಷ್ಟಪಟ್ಟು ಹುಡುಕಿ ತಂದ ತಾನೇ ಇನ್ನೊಂದು ಘಟನೆ ಇಲ್ಲ ಅಂತ. ನಮ್ಮ ಹೆಂಡತಿ ಕಳೆದೋದ್ರೆ ಏನು ಮಾಡ್ತೀವಿ ಅಂತ ನಾನು ಯಾವಾಗಲೂ ಕೇಳ್ತೀನಿ. ಪೊಲೀಸ್ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ, 10 ಸಲ ಪೊಲೀಸ್ ಸ್ಟೇಷನಿಗೆ ಅಲಿತೀವಿ, ಊರು MLA ಪರಿಚಯ ಇದ್ದರೆ ಅವ್ರ ಹತ್ರ ಒಂದು ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಇದಕ್ಕಿಂತ ಜಾಸ್ತಿ ಏನು ಮಾಡ್ತೀವಿ? ಆದರೆ ತನ್ನ ಬದುಕನ್ನೇ ಬಿಟ್ಟು ಮಹಾಯುದ್ಧ ಮಾಡಿ ಅಷ್ಟೆಲ್ಲ ಮಾಡಿದವನು. ಆಮೇಲೆ ರಾಜಾನೋ ಬಹುವಲ್ಲಭಾಹ, ಪ್ರತಿಯೊಬ್ಬರಿಗೂ ಎಷ್ಟೋ ಹೆಂಡತಿಯರಿದ್ದ ಕಾಲ. ಮೊದಲೇ ಇವನು ಏಕಪತ್ನಿ ವ್ರತಸ್ಥ ಆಗಬೇಕು ಅಂತೇನೂ ಇಲ್ಲ, ಅದು ಅವನದ್ದು ಮಾತ್ರ. ರೂಲ್ ಮಾಡ್ಕೊಂಡು ಹುಟ್ಕೊಂಡು ಬಂದಿದ್ದಲ್ಲ. ಅಲ್ಲ, ಏಕಪತ್ನಿ ವ್ರತ ಅನ್ನೋದು ಒಂದು ದೊಡ್ಡ ಮೌಲ್ಯ ಆಗಿದ್ದು ಯಾಕೆ ಅಂದರೆ ಅದು ಅವತ್ತು ಅಲ್ವೇ ಅಲ್ಲ. ಇವತ್ತು ಏಕಪತ್ನಿ ವ್ರತ ಅನ್ನೋದು ಮೌಲ್ಯ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ರಿಗೆ ಒಂದೇ ಪತ್ನಿ, ಒಬ್ಬರಿಗೆ ಒಂದೇ ಪತಿ ಅನ್ನೋದು ಇದೆ ಈಗ. ಹಾಗಿದ್ದ ಕಾಲದಲ್ಲಿ ಸೀತೆಯನ್ನು ಬಿಟ್ಟ ಮೇಲೂ ರಾಮ ಮದುವೆಯೇ ಆಗಲಿಲ್ಲ. ಇದೇನು ಹೇಳುತ್ತೆ ಅಂದರೆ, ತಂದೆಯೇ ಆದರ್ಶವಾಗಿ ತಗೋಬಹುದಾಗಿತ್ತು. ಅದೆಲ್ಲರೂ ಇದ್ರು. ಅದರ ಅರ್ಥ ಏನಂದರೆ, ಸೀತೆಯ ಕುರಿತಾದ ಪ್ರೀತಿಯಲ್ಲಿ ಕೊರತೆ ಇಲ್ಲ. ಸೀತೆ ತನ್ನ ಬದುಕಿಗೆ ಬೇಕು ಅನ್ನೋ ವಿಷಯದಲ್ಲಿ ಏನೂ ಇಲ್ಲ. ಆದರೆ ರಾಜಾರಾಮನಾಗಿ ಕುಳಿತುಕೊಂಡಾಗ ಬಂದ ಅನಿವಾರ್ಯತೆ, ಇದು ಪ್ರಭುತ್ವಕ್ಕೆ ಕೊಡುವ ಸಂದೇಶ ಅಂತ. ಇವತ್ತೂ ಕೂಡ ಹೇಗಿದೆ ಅಂದರೆ, ಇವತ್ತೂ ಕೂಡ ಅಮೇರಿಕದಲ್ಲಿ ಒಬ್ಬ ಅಧ್ಯಕ್ಷರ ಮೇಲೆ ಅವರಿಗೆ ಇನ್ಯಾರ್ದೋ ಜೊತೆಗೆ ವಿವಾಹೇತರ ಸಂಬಂಧ ಇತ್ತು ಅನ್ನೋದು ಈಗೊಂದು 20 ವರ್ಷದ ಹಿಂದೆ ಎಷ್ಟು ದೊಡ್ಡ ಗಲಾಟೆ ಆಯ್ತದು, ಎಷ್ಟು ದೊಡ್ಡ ಇಶ್ಯೂ. ಭಾರತದಲ್ಲ, ಪಾರಂಪರಿಕ ಸಾಂಪ್ರದಾಯಿಕ ಜಗತ್ತಲ್ಲ, ಅತ್ಯಂತ ಮುಕ್ತ ಜಗತ್ತಿನ ಅಮೇರಿಕದಲ್ಲೂ ಕೂಡ ಅದು ತಪ್ಪು ಅಂತ. ಹಾಗಿದ್ರೆ ನೆಸ್ಲೆ ಕಂಪನಿಯ ಇದನ್ನ ವಜಾ ಮಾಡಿದ್ರು. ಹೌದು, ಅವ್ರ ಸಂಸ್ಥೆಯಿಂದನೇ ಕಿತ್ತು ಹಾಕಿದ್ರು. 40 ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ರು ಅವರನ್ನ. ಒಂದು ಕಪ್ಪು ಚುಕ್ಕೆ ಫೋಟೋ ಸಿಕ್ಕಿದ್ದಕ್ಕೆ. ಅದೇ ಇದನ್ನ ಯೋಚನೆ ಮಾಡ್ತಾ ಜಗತ್ತು ಯಾವುದು ಗೊತ್ತಾ? ಅಲ್ಲಿ ಇದೆಲ್ಲ ಸಹಜ ಅಂತ ಅಂದುಕೊಂಡಿರೋ ಜಗತ್ತಿನಲ್ಲಿಯೋ ಎತ್ತರದಲ್ಲಿರುವ ಜನ ಈ ತಪ್ಪು ಮಾಡಬಾರದು ಅಂತ ಹೇಳ್ತಾರಲ್ಲ ಅವರು. ಹಾಗಾಗಿ ಅಂಥ ಎತ್ತರಕ್ಕೆ ಬಂದಾಗ ಅನಿವಾರ್ಯ ಯಾವುದು? ತನ್ನ ಸುಖವನ್ನು, ತನ್ನ ಕುಟುಂಬ ಪರಿವಾರದವರ ಸುಖವನ್ನು ಬಲಿ ಕೊಡೋದು ಅನ್ನುವ ಅನಿವಾರ್ಯತೆ ಇದೆ. ಇವತ್ತು ನೋಡಿ, ಒಂದು ಸುಮ್ಮನೆ ಉದಾಹರಣೆಗೆ, ಒಬ್ಬ ಉದ್ಯಮಿ ತನ್ನ ಮಗನನ್ನು ದೊಡ್ಡ ಉದ್ಯಮಿಯನ್ನಾಗಿಸಿದರೆ ಶಾಬಾಸ್ ಅಂತೀವಿ ನಾವು.
ಒಬ್ಬ ಕೃಷಿಕ ತನ್ನ ತಂದೆಯಿಂದ ಬಂದ 10 ಎಕರೆ ಜಾಗವನ್ನು ಈಗ 100 ಎಕರೆ ಮಾಡಿ ಮಗನಿಗೆ ಬಿಟ್ಟುಕೊಟ್ಟು ಮಗನನ್ನು ಅಷ್ಟೂ ಆಸ್ತಿಯನ್ನು ಮಗನಿಗೆ ಕೊಟ್ಟೋದ್ರೆ ಬೇಷ್ ಅಂತೀವಿ. ಒಬ್ಬ ತಂದೆ ಕೊಡಲಿಲ್ಲ ಮಗನಿಗೆ ಆಸ್ತಿಯನ್ನು. ಒಬ್ಬ ಉದ್ಯಮಿ ತನ್ನ ಕಂಪ್ನಿಯನ್ನು ಮಗನಿಗೆ ಕೊಡಲಿಲ್ಲ, ಬೈತೀವಿ ನಾವು, ಮಗನಿಗೆ ಕೊಡದೆ ಹೋದ್ನ ಅಂತ. ಅದೇ ಒಬ್ಬ ರಾಜಕಾರಣಿ ಮಗನನ್ನು ಬೆಳೆಸೋದಕ್ಕೆ ಹೊರಟ್ರೆ, ತನ್ನ ಸಂಬಂಧಿಗೋ ಇನ್ನೊಬ್ಬನಿಗೋ ಒಂದು ಪ್ರಭಾವಿ ಏನಾದರೂ ಮಾಡೋದಕ್ಕೆ ಹೊರಟ್ರೆ ನಾವೇನು ಹೇಳ್ತೀವಿ? ಸ್ವಜನ ಪಕ್ಷಪಾತ ಅಂತ ಹೇಳ್ತೀವಿ. ಇದು ಅವತ್ತಿಗೂ ಅಂತ, ಅದು ಇವತ್ತಿಗೆ ಮಾತ್ರ ಅಲ್ಲ ಅಂತ. ರಾಜನ ಸ್ಥಾನದಲ್ಲಿ, ಆಳುವ ಸ್ಥಾನದಲ್ಲಿ ಕುಳಿತುಕೊಂಡಾಗ ಅದು ಸರಿ ತಪ್ಪು ಬೇಕು ಬೇಡ ಅನ್ನೋದು ಎರಡನೇ. ಮೊದಲನೇದು ಯಾವುದು ಅಂದರೆ ಜನ ನೋಡೋದು ಹಾಗೆ ಅಂತ. ನೀನು ನನಗಾಗಿ ಬದುಕು ಅಂತ ಹೇಳುತ್ತೆ ಪ್ರಜಾಸಮೂಹ ಯಾವತ್ತು. ನಿನ್ನ ಬದುಕಿಗೊಂದು ಸಂತೋಷ ಸುಖ ನನಗೆ ಸಂಬಂಧ ಇಲ್ಲ, ನೀನಲ್ಲೋ ಕೂತ್ಕೊಂಡಿರೋದು ನನಗಾಗಿ ಅಂತಲೇ ಪ್ರಜೆಗಳ ಅಭಿಮತ. ಇದು ಅವತ್ತಿನ ಪ್ರಜೆಗಳ ಅಭಿಮತವೂ ಅದೇ, ಇವತ್ತಿನ ಪ್ರಜೆಗಳ ಅಭಿಮತವೂ ಅದೇ. ಇವತ್ತಿನ ಪ್ರಜೆಗಳ ಅಭಿಮತವೂ ಇದೆ, ಬದಲಾಗಿಲ್ಲ. ನೋಡಿ, ಇಂಡೋನೇಷ್ಯಾದಲ್ಲಿ ಒಂದು ವಿದ್ಯಾರ್ಥಿಗಳ ಸ್ಟ್ರೈಕ್ ಆರಂಭ ಆಯಿತು. ಯಾಕೆ ಅಂತ ಅಂದರೆ MP ಗಳು ಇದನ್ನು ಅವರ ಸಂಬಳ ಹೈಕ್ ಮಾಡಿಕೊಂಡ್ರು ಅಂತ ಆರಂಭ ಆಯಿತು. ಮೊನ್ನೆ ಈಗ ನಡೀತಾ ಇದೆ ಅದು ದೊಡ್ಡ ಪ್ರತಿಭಟನೆ ಅಲ್ಲಿ. ಯಾಕೆ ಅಂತ ಅಂದರೆ, ಅಲ್ಲ ಅವನು ಹೈಕ್ ಮಾಡ್ಕೊಳ್ಳೋದು ಏನು ತಪ್ಪು, ಸಂಬಳ ಏರಿಸ್ಕೊಳ್ಳೋದು ಏನು ತಪ್ಪು ಅಂದರೆ ಇಲ್ಲ ಅಂತ. ಅಲ್ಲ ನಾನು ಬದುಕಬೇಕಪ್ಪ, ನನಗೆ ಬೇಕು, ನನಗೆ ಜಾಸ್ತಿ ಬೇಕು, ನನಗೆ ಆ ಅಧಿಕಾರ ಇದೆ ಜಾಸ್ತಿ ಮಾಡ್ಕೊಳ್ಳೋದು, ಮಾಡ್ಕೋತೀನಿ ಅಂತವನಂದರೆ ಪ್ರಜೆ ಒಪ್ಪಲ್ಲ. ಪ್ರಜೆ ಏನು ಹೇಳ್ತಾನೆ? ನೀನಿರೋದು ನನಗಾಗಿ, ನಿನ್ನ ಭವಿಷ್ಯ ಗಟ್ಟಿ ಮಾಡ್ಕೊಳ್ಳೋ ವಿಷಯ ನಂಗೆ ಸಂಬಂಧ ಇಲ್ಲ. ಅದೇ ಒಂದು ಕಂಪ್ನಿಯಲ್ಲೋ ಇನ್ನೊಂದರಲ್ಲೋ CEO MDನೋ ಇನ್ನೊಬ್ಬನೋ ತನ್ನ ಸಂಬಳ ಜಾಸ್ತಿ ಮಾಡ್ಕೊಂಡ್ರೆ ಕೇಳ್ತೀವ ಅಂದರೆ ಕೇಳೋಲ್ಲ. ಆದರೆ ಆಳುವ ಜಾಗಕ್ಕೆ ಬಂದಾಗ ಅದು ಯಾವ ದೇಶ ಯಾವ ಕಾಲ, ನಮ್ಮದು ಒಂದೇ ಟೋನು ಅವತ್ತಿಗೂ ಇವತ್ತಿಗೂ. ನೀನು ನನಗಾಗಿ ಬದುಕಬೇಕು, ನಿನ್ನ ಸುಖ ನನಗೆ ಸಂಬಂಧ ಇಲ್ಲ. ಆಗ ಹಾಗಿದ್ರೆ ಅವನೇನು ವರ್ತಿಸಬೇಕು ಅಂತ ಅಂದರೆ ರಾಮ ತೋರಿಸ್ಕೊಟ್ಟ ಅದಕ್ಕನುಗುಣವಾಗಿ ವರ್ತಿಸಬೇಕು. ಪ್ರಜಾ ಸಮೂಹ ಒಬ್ಬ ಇಬ್ಬ ಅಂತಲ್ಲ, ಪ್ರಜಾ ಸಮೂಹವೇ ಒಂದು ಮಾತಾಡ್ತಾ ಇದ್ದರೆ ನೀನು ಅದಕ್ಕೆ ನಿಲ್ಲಬೇಕು, ಅದು ಅನಿವಾರ್ಯ ಆಗತ್ತೆ ಅಂತ ಅಲ್ಲಿ ರಾಜಾರಾಮನಾಗಿ ವರ್ತಿಸಿದ್ದು, ಅದು ರಾಮನಾಗಿ ವರ್ತಿಸಿದ್ದು ಅಂತ. ಇದರಲ್ಲಿ ಸೀತೆಗೆ ಮೋಸ ಆಗಲಿಲ್ವಾ, ಸೀತೆಗೆ ಅನ್ಯಾಯ ಆಗಲಿಲ್ವಾ, ಸೀತೆಗೆ ಇದರಲ್ಲಿ ದುಃಖ ಕೊಟ್ಟಾಗಲಿಲ್ವಾ, ಏನು ಮಾಡಿದಾಗಾಯಿತು, ಅಲ್ಲಿ ರಾವಣನ ಕರ್ಕೊಂಬಂದು ಅನ್ನೋ ಪ್ರಶ್ನೆ ಇಷ್ಟು ಇರುತ್ತೆ. ಇಲ್ಲಿ ಇಷ್ಟು ಪ್ರಶ್ನೆ ಇರೋದರಿಂದಾಗಿಯೇ ಅದು ನಮಗೆ ಪಾಠ. ಈ ಏನು ಪ್ರಶ್ನೆ ಇಲ್ಲದೆ ಇದ್ದಿದ್ರೆ ಅದನ್ನು ಹೇಳಬೇಕಾದದ್ದೇ ಇರಲಿಲ್ಲ ಅಂತ. ಅವನು ಮದುವೆಯಾದ ಹೆಂಡತಿಯ ಜೊತೆಗೆ ಸುಖವಾಗಿ ಇದ್ದ ಅಂತ ಅನ್ನೋದು ಅದೇನು ಮಾಡ್ಬೇಕು ತಗೊಂಡು ಅಂತ ಕೇಳ್ತೀವಿ ನಾವು. ಯಾಕೆ ಏನು ಮಾಡಬೇಕು ಅಂತ ಕೇಳ್ತೀವಿ ಅಂದರೆ, ಅಲ್ಲಿ ಏನೋ ಒಂದು ಏರಿಳಿತಗಳೋ ಇನ್ನೇನೋ ಆಗೋದೋ ಸಿಗದೇ ಇದ್ದರೆ ನಮಗದ್ರಿಂದ ಏನೂ ಸಿಗೋದಿಲ್ಲ, ನಮಗೊಂದು ಪಾಠ ಸಿಗೋದಿಲ್ಲ, ನಮಗೊಂದು ನಿದರ್ಶನ ಸಿಗೋದಿಲ್ಲ ಅಂತ. ಹಾಗಾಗಿ ಈ ಘಟನೆಗಳೂ ಕೂಡ ಅದೇ ವಿಷಯವನ್ನೇ ಮಾಡ್ತಾಯಿವೆ. ಅಂದರೆ ಹೀಗೆ ಸನ್ನಿವೇಶಗಳು ನಿನಗೆ ಎದುರಾಗತ್ತೆ, ನೀನು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ತೀ ಅಂತ. ಮತ್ತು ಪಾಠ ಮತ್ತೆ ರಾಮನಿಗಲ್ಲ, ಪಾಠ ಮತ್ತು ಪ್ರಜೆಗಳಿಗೆ. ನಷ್ಟ ಮಾಡ್ಕೊಂಡವ್ರು ಯಾರು ಅಂದರೆ ಅವರು ಅಂತ. ಈಗ ಅವರೇನು ದುಷ್ಟರಲ್ಲ ಪ್ರಜೆಗಳು, ಅವರಿಗೇನು ದುರ್ಬುದ್ಧಿ ಇಲ್ಲ, ಅವರಿಗೇನು ಸೀತೆ ಮೇಲೆ ದ್ವೇಷ ಇಲ್ಲ. ಆದರೆ ಆಡಿದ ಒಂದು ಲಘುವಾದ ಮಾತು, ನಾಲಿಗೆ ಹೊರಳಿ ತಪ್ಪಿ ಬಂದ ಮಾತು ಅಂತಲೇ ಅಂದ್ಕೊಳ್ಳೋದಾದ್ರು ಡೌಟ್ ನಿಮಗೇ ನಷ್ಟ ಮಾಡಿತು ಅಂತ. ಇವತ್ತು ಅಯೋಧ್ಯೆಯಲ್ಲಿ ಸೀತಾಮಾತೆ ಶಾಪ ಇದೆ ಅಂತ ಭಾವಿಸತ್ತಂತೆ ಅಯೋಧ್ಯೆ ಊರು. ಇವತ್ತಿಗೂ ನಮ್ಮ ಮೇಲೆ ಸೀತಾಮಾತೆ ಶಾಪ ಇದೆ ಅಂತ. ಅಂದರೆ ಇವತ್ತಿನ ಅಯೋಧ್ಯಾವಾಸಿಗೆ ಅನಿಸ್ತಾ ಇರಬೇಕಿದ್ರೆ ಅವತ್ತು ಆಮೇಲೆ ಅದು ಎಷ್ಟು ನೊಂದಿರಬೇಕು ಅಯೋಧ್ಯೆ, ಎಂಥವಳ ಬಗ್ಗೆ ಮಾತಾಡಿ ಕಳೆದುಕೊಂಡು ಬಿಟ್ವಲ್ಲ ಅಂತ ನೊಂದಿದಾರಲ್ಲ, ಅದು ನಮಗೆ ಪಾಠ. ರಾಮಾಯಣದಲ್ಲಿ ನೋಡಬೇಕಾಗಿರುವ ಅಂಶ ಇಲ್ಲಿದೆ ಅಂತ. ನಾವೆಲ್ಲ ಕೂತ್ಕೊಂಡ್ವಿ ಅಂದರೆ ನಾನು ಅದೇ ಹೇಳ್ದಲ್ಲ, ರಾಮನ ಕಟಕಟೆಯಲ್ಲಿ ನಿಲ್ಲಿಸಿ ನಾವು ನ್ಯಾಯಾಧೀಶನ ಜಾಗದಲ್ಲಿ ನಿಂತ್ಕೊಂಡು ನೋಡಿದರೆ ರಾಮಾಯಣ ನಮಗೇನು ಅರ್ಥ ಆಗೋಲ್ಲ. ಮತ್ತು ಆ ರಾಮಾಯಣ ನಮಗೆ ಬೇಕಾಗಿಯೂ ಇಲ್ಲ. ನಮಗೆ ಬೇಕಾಗಿರುವ ರಾಮಾಯಣ ನಾವು ಎಲ್ಲೋಗಿ ನಿಂತ್ಕೋಬೇಕು ಅಂದರೆ ನಾವು ಅಲ್ಲೋ ನಿಂತ್ಕೋಬೇಕು, ನಾವು ರಾವಣನ ಜಾಗದಲ್ಲೋ ನಿಂತ್ಕೋಬೇಕು, ನಾವು ಆ ಪ್ರಜೆಯ ಜಾಗದಲ್ಲೋಗಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೊಂಡಾಗ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತಲ್ಲ. ಅಥವಾ ಕೈಕೇಯಿ ಜಾಗದಲ್ಲೂ ನಿಂತ್ಕೋಬೇಕು, ಮಂಥರೆ ಜಾಗದಲ್ಲಿ. ಕೈಕೇಯಿಯೂ ಅಲ್ಲ, ಇಷ್ಟು ವಿಜೃಂಭಿಸಿದ್ದೆಲ್ಲಿ ಅಂದರೆ ಒಬ್ಬ ಮಂಥರೆ. ಯಾರು ಮಂಥರೆ? ಯಾವುದೋ ಒಬ್ಬ ಸಣ್ಣ ಸೇವಕಿ, ಒಂದು ಅರಮನೆಯಲ್ಲಿ ಒಂದು ಸಣ್ಣ ಸೇವಕಿ ಮಾಡಿದ ಒಂದು ಸಣ್ಣ ಕ್ರಿಯೆ ಎಲ್ಲಿವರೆಗೆ ಹೋಯಿತು, ಎಷ್ಟು ವರ್ಷಕ್ಕೆ ಹೋಯಿತು. ಕೊನೆಗೆ ಸೀತಾ ಪರಿತ್ಯಾಗದಿಂದ ಹಿಡಿದು ಸೀತೆ ಭೂಮಿಗೆ ಹೋಗೋದ್ರಿಂದ ಹಿಡಿದು ಎಲ್ಲದೂ ಯಾರಿಂದ ಆರಂಭ ಆಯಿತು ಅಂದರೆ ಒಬ್ಬ ಇವಳಿಂದ, ಅವಳ ಒಂದು ಆಸೆಯಿಂದ, ಒಂದು ಮಾತಿನಿಂದ ಅನ್ನುವಾಗ ಪಾಠ ಎಲ್ಲದಕ್ಕಿಂತ ದೊಡ್ಡದಿರೋದೇ ಅಲ್ಲಿ. ಅಂದರೆ ನೀನು ಏನೂ ಅಲ್ಲದೆ ಇರ್ಬೋದು ಈ ಸಮಾಜಕ್ಕೆ, ನಿನಗೆ ಯಾವುದನ್ನು ಪ್ರಭಾವಿಸುವ
ಇದು ಇಲ್ಲದೆ ಹೋಗಿರ್ಬೋದು. ಈಗ ಇನ್ಫ್ಲೂಯೆನ್ಸರ್ ಅಂತ ಒಂದು ಬಂದಿದೆಯಲ್ಲ, ನೀನು ಇನ್ಫ್ಲೂಯೆನ್ಸರ್ ಯಾವುದೇ ಕಾರಣಕ್ಕೂ ಆಗದೇ ಇದ್ದಿರಬಹುದು, ಆದರೂ ನಿನ್ನದೊಂದು ನಡೆ ಅಲ್ಲೋಲ ಕಲ್ಲೋಲ ಮಾಡ್ಬೋದು ಸಾಮ್ರಾಜ್ಯವನ್ನ. ಇನ್ಫ್ಲುಯೆನ್ಸ್ ಮಾಡ್ಬೋದು. ಹೌದು, ನೀನು ಇನ್ಫ್ಲೂಯೆನ್ಸರ್ ಅಲ್ಲದೆ ಇದ್ರು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅನ್ನೋದಿದೆಯಲ್ಲ, ಪಾಠಗಳು ಇಲ್ಲಿವೆ. ಹಾಗಾಗಿ ರಾಮಾಯಣ ಇವತ್ತಿಗೆ ಬೇಕಾದ. ಈ ಏನು ಇದ್ರ ಕತೆ ಹೇಳ್ತಾರಲ್ಲ, ಒಂದು ಜೇನ್ ನೊಣದ ಇದ್ರ ಕತೆ ಹೇಳ್ತಾರಲ್ಲ, ಅದು ಹೇಗೆ ಇಫೆಕ್ಟ್ ಮಾಡತ್ತೆ ಇಡೀ ಇದ್ರ, ಹೌದು, ಬಟರ್ಫ್ಲೈ ಇಫೆಕ್ಟ್ ಅಂತ. ಹೌದು, ಹೌದು. ಸಣ್ಣ ಸಣ್ಣ ಇವುಗಳು ಕೊಡುವ ದೊಡ್ಡ ಪರಿವರ್ತನೆ. ಹಾಗಾಗಿ ಈ ರಾಮಾಯಣವನ್ನು ನೋಡಬೇಕಾದ ಜಾಗಗಳು ಇದು. ರಾಮಾಯಣವನ್ನ ಕಥೆಯಾಗಿ ನೋಡೋದಾದ್ರೂ ಅದರಲ್ಲಿ ಅಷ್ಟೊಂದು ಆದರ್ಶಗಳಿದೆ. ಹಾಗೇನೆ ಅದನ್ನ ಡಿಬೇಟಿಗೆ ಇಟ್ಕೊಂಡ್ರು ಕೂಡ ಅದರಲ್ಲಿ ಅಂದ್ರೆ ಮಂಥನ ಮಾಡೋದಕ್ಕೆ ಅಷ್ಟೊಂದು ವಿಚಾರಗಳಿದೆ. ನಾವು ಮಾತಾಡ್ತಾ ಮಹಾಭಾರತದ ಬಗ್ಗೆ ಕೂಡ ಮಾತಾಡೋಣ ಅಂತ ಹೇಳಿದ್ವಿ. ಮಧ್ಯೆ ಮಧ್ಯೆ ಅದರ ವಿಚಾರಗಳು ಕೂಡ ಬಂತು. ಸೊ ಆ ರೀತಿಯಲ್ಲಿ ಹೇಳೋದಾದ್ರೆ ನೀವು ಅದನ್ನು ಒಂದು ಇತಿಹಾಸ ಅನ್ನೋ ಥರ ಒಂದು ಸ್ಪಷ್ಟವಾದ ಒಂದು ಇದನ್ನ ಹೇಳ್ತೀರಿ.